ಸ್ನೇಹಿತರೆ ನಮಸ್ಕಾರ. ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಇವತ್ತು ನಾನು ಸಿಂಪಲ್ ಇಂಟ್ರೆಸ್ಟ್ ಪಾರ್ಟ್ 2 ಲಾಜಿಕಲ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಇವತ್ತು ನಾನು ಬಿಡಿಸ್ತಾ ಹೋಗ್ತೀನಿ. ಈಗಾಗಲೇ ಪಾರ್ಟ್ 1 ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2-3 ಟೈಪ್ಸ್ ಕ್ವಶನ್ಗಳನ್ನು ಅಲ್ಲಿ ಬಿಡಿಸಿದ್ದೀನಿ ನಾನು. ಇವತ್ತು ನಾನು ಲಾಜಿಕಲ್ ಆಗಿ ಕೆಲವೊಂದಿಷ್ಟು ಕ್ವಶನ್ಗಳನ್ನು ಕೇಳ್ತಾ ಇರ್ತಾನೆ. ನಾವು ಪ್ರೀವಿಯಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಕೊಂಡ್ಮೇಲೆ ಈ ವಿಡಿಯೋನ ನೋಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ನೋಡಿ ಕ್ವಶನ್ ಯಾವ ರೀತಿ. ಕ್ವಶನ್ ನಂಬರ್ 1, ಒಬ್ಬ ಬಾಲಕನಿಗೆ 10 ವರ್ಷದ ವಯಸ್ಸಿನಲ್ಲಿ ಅವನ ತಂದೆ 50,000 ರೂಪಾಯಿಗಳನ್ನು ನೀಡಿದನು. ಇದು ಪ್ರಿನ್ಸಿಪಲ್ ಅಮೌಂಟು. ಆ ಹಣವನ್ನು ಒಂದು ಟ್ರಸ್ಟ್ ನಲ್ಲಿ ಹೂಡಿಕೆ ಮಾಡಿದನು. ಅವನೇನ್ ಮಾಡ್ತಾನೆ, ಒಂದು ಟ್ರಸ್ಟ್ ಅಲ್ಲಿ 50,000 ರೂಪಾಯಿನ ಹೂಡಿಕೆ ಮಾಡ್ತಾ ಇದ್ದಾನೆ. ಟ್ರಸ್ಟ್ ಅವನಿಗೆ ಪ್ರತಿ ವರ್ಷ 1,200 ರೂಪಾಯಿನ ನೀಡುತ್ತದೆ ಹಾಗೂ ಹಣದ ನಿರ್ವಹಣೆಗಾಗಿ 300 ರೂಪಾಯಿನ ಖರ್ಚು ಮಾಡ್ತದೆ. ನೋಡ್ರಿ, ಅವನಿಗೆ 1,200 ರೂಪಾಯಿನೂ ಕೊಡ್ತಾ ಇದೆ ಮತ್ತು 300 ರೂಪಾಯಿ ಮ್ಯಾನೇಜ್ಮೆಂಟ್ ಅದನ್ನ ನಿರ್ವಹಣೆಗೋಸ್ಕರ ಖರ್ಚು ಮಾಡ್ತಾ ಇದೆ. ಸರಳ ಬಡ್ಡಿ ದರವು ವಾರ್ಷಿಕ 10 ಆಗಿದ್ರೆ ಆ ಬಾಲಕನು 18 ವರ್ಷದ ವಯಸ್ಸಿನಲ್ಲಿ ಎಷ್ಟು ಹಣವನ್ನ ಪಡೆಯುತ್ತಾನೆ? ನೋಡ್ರಿ, 18 ವಯಸ್ಸಾದ್ಮೇಲೆ ಆ ಬಾಲಕ ಎಷ್ಟು ಹಣವನ್ನ ಪಡೆಯುತ್ತಾನೆ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ಈಗ ಇಲ್ಲಿ ಅವನಿಗೆ 10 ವರ್ಷ ಆದ್ಮೇಲೆ 50,000 ರೂಪಾಯಿನ ಕೊಟ್ಟಿದ್ದಾರೆ. ಎಷ್ಟು ವರ್ಷ ಆದ್ಮೇಲೆ? 10 ವರ್ಷ ಆದ್ಮೇಲೆ. ವಾಪಸ್ ತೆಗೆದುಕೊಂಡಿರೋದು 18 ವರ್ಷ. ಹಾಗಾದ್ರೆ ಟೋಟಲ್ ಎಷ್ಟು ವರ್ಷ ಆಯ್ತು? 8 ವರ್ಷಕ್ಕೆ ನಾವೀಗ ಲೆಕ್ಕ ಹಾಕಬೇಕು. 8 ಇಯರ್ಸ್ಗೆ ಲೆಕ್ಕ ಹಾಕಬೇಕು. 50,000 ರೂಪಾಯಿ %10 ಇಂಟ್ರೆಸ್ಟ್ ಅಲ್ಲಿ 8 ವರ್ಷಕ್ಕೆ ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ ಅದನ್ನ ಕಂಡುಹಿಡ್ಕೊಂಡ್ಬಿಟ್ರೆ ಮುಗೀತು ನಮಗೆ. ಇಲ್ಲಿ ನೋಡ್ರಿ, ಎಷ್ಟು ನಾವು ಸೂತ್ರ ಗೊತ್ತಲ್ಲ, PTR/100. ಇದೇನು ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿತಕ್ಕಂಥ ಸೂತ್ರ. ಈ ಸೂತ್ರ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಏನಾಗುತ್ತೆ, ನಮಗೆ 8 ವರ್ಷಕ್ಕೆ 50,000ಕ್ಕೆ %10 ದರದಲ್ಲಿ ನಾವು ಕಂಡುಹಿಡಿದ್ಬಿಟ್ರೆ ಸಿಂಪಲ್ ಇಂಟ್ರೆಸ್ಟ್ ಸಿಕ್ಬಿಡುತ್ತೆ ನಮಗೆ. ಈಗ ನೋಡ್ರಿ, ಎಷ್ಟು ಸಾವಿರ ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 50,000 ಕೊಟ್ಟಿದ್ದಾನೆ. ಇಂಟು ಟೈಮ್ ಎಷ್ಟು ವರ್ಷ? 8 ವರ್ಷ. ಹೌದಲ್ಲ, 10 ವರ್ಷ ಕೊಟ್ಟು 18 ವರ್ಷಕ್ಕೆ ರಿಟರ್ನ್ ಮಾಡಿದ್ದಾನೆ. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ %10 /100. ಹೌದಾ? ಎಸ್, E0 ಕ್ಯಾನ್ಸಲ್, E0 ಕ್ಯಾನ್ಸಲ್ ಇಸ್ ಈಕ್ವಲ್ ಟು 8 5 40, 1 0 2 0 3 0 1 0 2 0 3 0 40,000 ರೂಪಾಯಿ ಏನಾಗ್ತದೆ? ಸಿಂಪಲ್ ಇಂಟ್ರೆಸ್ಟ್ ಆಯ್ತು. ಹೌದಾ? ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕೊಡಬೇಕು. ಜೊತೆಗೆ ಈಗ ವಾಪಸ್ ಕೊಡ್ಬೇಕಲ್ಲ 8 ವರ್ಷ ಆದ್ಮೇಲೆ. ಹಾಗಾದ್ರೆ ಅವನ ಅಸಲಿದಲ್ಲ, ಆ ಅಸಲನ್ನ ಸೇರಿಸಿ ಮತ್ತು ಬಡ್ಡಿಯನ್ನ ಸೇರಿಸಿ ಕೊಡಬೇಕು. ಅಸಲು ಎಷ್ಟಿದೆ? 50,000 ರೂಪಾಯಿ ಅಸಲಿದೆ. ಟೋಟಲ್ ಎಷ್ಟು ಕೊಡ್ಬೇಕು ಈಗ? 40,000 ಒಂದು 50,000 90,000 ರೂಪಾಯಿಯನ್ನ ಆ ಬಾಲಕನಿಗೆ ಆ ಟ್ರಸ್ಟ್ ಅವರು ಕೊಡಬೇಕು. 90,000 ರೂಪಾಯಿ ಕೊಡಬೇಕು. ಆದ್ರೆ ಈ 90,000 ರೂಪಾಯಿ ಕೊಡೋದಕ್ಕಿಂತ ಮುಂದೆ ಪ್ರತಿ ವರ್ಷ ಅವನಿಗೆ ಏನ್ ಮಾಡಿದರೆ 1,200 ರೂಪಾಯಿನ ಕೊಡ್ತಾ ಬಂದಿದ್ದಾರೆ. ಪ್ರತಿ ವರ್ಷ ಎಷ್ಟು ಕೊಡ್ತಾ ಬಂದಿದ್ದಾರೆ? 1,200 ರೂಪಾಯಿನ ಕೊಡ್ತಾ ಬಂದಿದ್ದಾರೆ. ಎಷ್ಟು ವರ್ಷ ಕೊಟ್ಟಿದ್ದಾರೆ? 8 ವರ್ಷ ಕೊಟ್ಟಿದ್ದಾರೆ. ಹಾಗಾದ್ರೆ ಎಷ್ಟು ರೂಪಾಯಿ ಕೊಟ್ಟಂಗಾಯ್ತು ನೋಡ್ರಿ? 12 × 96 9,600 ರೂಪಾಯಿನ ಕೊಟ್ಟಿದ್ದಾರೆ ಅವನಿಗೆ. ಈಗಾಗಲೇ 9,600 ರೂಪಾಯಿನ ಕೊಟ್ಟಿದ್ದಾರೆ. ಮತ್ತು ಮುಂದೆ ಏನು ಮಾಡಿದ್ದಾರೆ ಅವನಿಗೆ? ಪ್ರತಿ 300 ರೂಪಾಯಿ ಪ್ರತಿ ವರ್ಷಕ್ಕೆ ಆ ಹಣ ಇಟ್ಕೊಂಡು ಸಲುವಾಗಿ ಮ್ಯಾನೇಜ್ಮೆಂಟ್ ಸಲುವಾಗಿ 300 ರೂಪಾಯಿನ ಖರ್ಚು ಮಾಡಿದ್ದಾರೆ. ಹೌದಾ? ಎಸ್, 8 ವರ್ಷಕ್ಕೆ ಎಷ್ಟಾಗುತ್ತೆ? 8 3 24 2,400 ರೂಪಾಯಿ ಖರ್ಚು ಮಾಡಿದ್ದಾರೆ. ನೋಡ್ರಿ, ಇದು ನಿರ್ವಹಣೆಗಾಗಿ 8 ವರ್ಷ ನಿರ್ವಹಣೆಗಾಗಿ 2,400 ರೂಪಾಯಿ ಖರ್ಚು ಮಾಡಿದ್ದಾರೆ. 9,600 ರೂಪಾಯಿ ಈಗಾಗಲೇ ಅವನಿಗೆ ವರ್ಷ 1,200 ರೂಪಾಯಿ 8 ವರ್ಷ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು ಕೊಟ್ಟಂಗಾಯ್ತು ನಮಗೀಗ? ಅವನಿಗೆ ಎಷ್ಟು ಮುಟ್ಟಿದಂಗಾಯ್ತು? 0 0 6 4 10 ಕೆಲ ಬಂತು 1 9 10 12,000 ರೂಪಾಯಿ ಕೊಟ್ಟಂಗಾಯ್ತು ಈಗಾಗಲೇ. ಹೌದಾ? 9,600 ಕೊಟ್ಟಿದ್ದಾರೆ, 2,600 ರೂಪಾಯಿ ಖರ್ಚನ್ನ ಮುರ್ಕೊಂಡಿದ್ದಾರೆ. ಹಾಗಾದ್ರೆ ಪುನಃ ವಾಪಸ್ ಕೊಡ್ಬೇಕಾದ್ರೆ ಈ 90,000 ರೂಪಾಯಿದಲ್ಲಿ 12,000 ರೂಪಾಯಿಗಳನ್ನ ಮೈನಸ್ ಮಾಡಿ ವಾಪಸ್ ಕೊಡ್ತಾ ಇದ್ದಾರೆ. 90,000ರಲ್ಲಿ 12,000 ಎಷ್ಟಾಗುತ್ತೆ? 78,000 ರೂಪಾಯಿ ಅವನಿಗೆ 18 ವರ್ಷ ಆದ್ಮೇಲೆ ಕೊಡ್ತಕ್ಕಂಥ ಅಮೌಂಟ್. ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಕಂಡುಹಿಡ್ಕೊಳ್ಬೋದು ನಾವು. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಎಸ್, 78,000 ರೂಪಾಯಿ ಏನಾಗುತ್ತೆ? ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತು? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2, ಒಬ್ಬ ಸಾಲದಾತನು ಬಡ್ಡಿ ದರವು ವಾರ್ಷಿಕ %12ರಿಂದ %15ಕ್ಕೆ ಹೆಚ್ಚಾದ ಕಾರಣ ತನ್ನ ವಾರ್ಷಿಕ ಬಡ್ಡಿ ಆದಾಯವು 1,215 ಹೆಚ್ಚಾಗಿದೆ ಎಂದು ಕಂಡುಕೊಂಡನು. ಹಾಗಾದ್ರೆ ಅವನ ಮೂಲಧನ ಎಷ್ಟು? ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? ತಾನು ಕೊಟ್ಟಿರ್ತಕ್ಕಂಥ ಅಸಲು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಮೊದಲು 12% ತೆಗೆದುಕೊಳ್ತಾ ಇದ್ದ. 12% ಬಡ್ಡಿ ದರ ಇತ್ತು. ಈಗ ಏನ್ ಮಾಡಿಬಿಟ್ಟಿದ್ದಾನೆ? 15% ಹೆಚ್ಚಿಸಿದ್ದಾನೆ. 15% ಅಂದ್ರೆ ಎಷ್ಟು ಪರ್ಸೆಂಟ್ ಹೆಚ್ಚಿಸಿದ್ದಾನೆ? 3% ಜಾಸ್ತಿ ಮಾಡಿದ್ದಾನೆ.
3% ಜಾಸ್ತಿ ಮಾಡಿದಾಗ ಎಷ್ಟು ಅಮೌಂಟ್ ಹೆಚ್ಚಾಯ್ತಂತೆ? 1215 ರೂಪಾಯಿ ಹೆಚ್ಚಾಗಿದೆ ನೋಡ್ರಿ. 12% 15% ಹೆಚ್ಚಾಗಿದೆ ಅಂದ್ರೆ 3% ಜಾಸ್ತಿ ಆಗಿದೆ. 3% ಜಾಸ್ತಿ ಆಗಿದೆ ಅಂದ್ರೆ 1215 ರೂಪಾಯಿ ಜಾಸ್ತಿ ಆಗಿದೆ. ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಅಸಲು ಯಾವಾಗಲೂ ಒಂದೇ ಇರುತ್ತೆ. ಪ್ರತಿ ವರ್ಷ ಅಸಲಲ್ಲಿ ಏನು ಬದಲಾವಣೆ ಆಗಲ್ಲ. 50,000 ರೂಪಾಯಿ ನಾ ಬಡ್ಡಿ ತೆಗೆದಿನಿ ಅಂದ್ರೆ ನಾನು ಕೊಡೋವರೆಗೂ ಅಸಲು ಎಷ್ಟಿರುತ್ತೆ? 50,000 ರೂಪಾಯಿ ಇರುತ್ತೆ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ, ಹೌದಾ? ಮತ್ತು ಪ್ರತಿ ವರ್ಷ ಬಡ್ಡಿ ಒಂದೇ ರೀತಿಯಾಗಿ ಇರುತ್ತೆ, ಅಲ್ಲಿ ಹೆಚ್ಚು ಕಡಿಮೆ ಆಗಲ್ಲ. ಇಲ್ಲಿ 3% ಹೆಚ್ಚಾದಾಗ 1215 ಇದೆ. ಈ ರೀತಿ ಪರ್ಸೆಂಟೇಜ್ ಬಂದಾಗ ಟ್ರಿಕ್ಗಳನ್ನು ಯೂಸ್ ಮಾಡ್ಕೊಳ್ಬಹುದು. 3% ಅಂದ್ರೆ 1215. ಹಾಗಾದ್ರೆ 100% ಅಂದ್ರೆ ಎಷ್ಟು? 100% ಅಂದ್ರೆ ಎಷ್ಟು? ಕ್ರಾಸ್ ಮಲ್ಟಿಪಲ್, ಇದಕ್ಕಿದು ಗುಣಾಕಾರ ಇದಕ್ಕಿದು ಗುಣಾಕಾರ ಮಾಡಿಬಿಟ್ರೆ ಸಾಕು, ನಮ್ಗೆ ಉತ್ತರ ಸಿಕ್ಬಿಡುತ್ತೆ. 100 ಇಂಟು 1215 ಡಿವೈಡೆಡ್ ಬೈ 3. 3 ಒಂದಲೆ 3 4 12. ನೆಕ್ಸ್ಟ್ ಮತ್ತೆ 3 5 15 ಅಂತ ಹಚ್ಬಿಟ್ರೆ ತಪ್ಪಾಗ್ಬಿಡುತ್ತೆ. 3 4 12 1 ಉಳಿತು, 3 ಮಗ್ಗೆಲ್ 1 ಇಲ್ಲ. ಈ 5 ಇಳಿಸ್ಕೊಳ್ಬೇಕಾದ್ರೆ ಇಲ್ಲಿ 0 ಹಚ್ಕೊಳ್ಬೇಕು. ಅವಾಗ ಏನಾಗುತ್ತೆ? ಇದು 15 ಆಗುತ್ತೆ. 3 5 15. ಕ್ಲಿಯರ್ ಆಯ್ತಾ? ಈಗ ನೋಡ್ರಿ 405 ಇಂಟು 100 ಎಷ್ಟಾಗುತ್ತೆ? 405. ಮುಂದೆ ಇವೆರಡು 0 ಹಚ್ಕೊಂಡ್ಬಿಟ್ರೆ ಅಸಲು ಎಷ್ಟಿತ್ತಂತೆ? 40,500 ರೂಪಾಯಿ ಇರುತ್ತೆ. ಇದು ಅಸಲು ಇರುತ್ತೆ, ಪ್ರಿನ್ಸಿಪಲ್ ಅಮೌಂಟ್. ಇದನ್ನ ಟ್ರಿಕ್ ಯೂಸ್ ಮಾಡಿ ಕಳಿಸಿ ಬರಿಬೋದು. ಇಲ್ಲ ಸರ್ ನಾವು ಲೆಕ್ಕದ ಮುಖಾಂತರ ಮಾಡ್ಬೇಕಂದ್ರೆ ನೋಡಿ ಹೆಂಗ್ ಮಾಡ್ಬೇಕಂತಂದ್ರೆ ಇದು ಟ್ರಿಕ್ ಇದೇ ತರ ಮಾಡಿ ಎಕ್ಸಾಮ್ ಅಲ್ಲಿ ಬಂತಂದ್ರೆ. ಇಲ್ಲ ನಾವು ಲೆಕ್ಕ ಬಿಡಿಸ್ಬೇಕಂತಂದಾಗ ಇಲ್ಲಿ ನೋಡ್ರಿ 12% ಇದ್ದಿದ್ದು 15% ಜಾಸ್ತಿ ಆಗಿದೆ. ಹಂಗಂದ್ರೆ 3% ಅಂದ್ರೆ ಎಷ್ಟಿಗಿಲ್ಲ? 1215 ಜಾಸ್ತಿ ಆಗಿದೆ. ನಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಕಂಡಿರ್ತಕ್ಕಂಥ ಸೂತ್ರ ಗೊತ್ತಲ್ಲ, PTR ಡಿವೈಡೆಡ್ ಬೈ 100. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಿಲ್ಲ, ಹಾಗಾದ್ರೆ P ಇಂಟು ಟೈಮ್ ಎಷ್ಟು ವರ್ಷ? ಒಂದೇ ವರ್ಷ, ಒಂದು ವಾರ್ಷಿಕ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 3% ಡಿವೈಡೆಡ್ ಬೈ 100. ಹಾಗಾದ್ರೆ ಈ 3% ಅಂದ್ರೆ ಎಷ್ಟು ರೂಪಾಯಿ ಹೆಚ್ಚಾಗಿದೆ? 1215 ರೂಪಾಯಿ ಹೆಚ್ಚಾಗಿದೆ. ಕ್ಲಿಯರ್ ಆಯ್ತಾ ಇದು? ಎಸ್. ಈಗ ನಮಗೆ ನೋಡ್ರಿ ಈ 3ಕ್ಕೆ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು ನಾವು, ಇದಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ನೋಡ್ರಿ ಈ ರೀತಿ ಇರುತ್ತೆ. ಈಕ್ವಲ್ ಇದ್ದಾಗ ಅಂಶಕ್ಕೆ ಕ್ಯಾನ್ಸಲ್ ಮಾಡ್ಬೋದು. 3 ಒಂದಲೆ 3 4 12 0 ತಗೊಂಡ್ವಿ, 15 3 5 15. ಹೌದಾ? ಛೇದಕ್ಕೆ ಅಂಶಕ್ಕೆ ಕ್ಯಾನ್ಸಲ್ ಮಾಡ್ಬೋದು ಈಕ್ವಲ್ ಇದ್ದಾಗ. ಈಗ ನೋಡ್ರಿ ಪ್ರಿನ್ಸಿಪಲ್ ಅಮೌಂಟ್ ಈಕ್ವಲ್ ಟು 105 ಇಂಟು 100. 405 ಇಂಟು 100 ಎಷ್ಟಾಗುತ್ತೆ? 405. ಈ 1 2 0 40,500. ನೋಡ್ರಿ ಇದು ಸೂತ್ರದ ಸಹಾಯದಿಂದ ಮಾಡಬೇಕಾದ್ರೆ. ಇಲ್ಲ ನಾವು ಈ ರೀತಿ ಎರಡು ಈಸಿ ಅದಾವೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ, ಯಾವ್ದು ಈಜಿ ಅನಿಸುತ್ತೆ ಆ ಲೆಕ್ಕದ ಮುಖಾಂತರ ಲೆಕ್ಕಗಳನ್ನು ಕಂಡುಕೊಳ್ಳಿ. ಕ್ಲಿಯರ್ ಇದೆನಾ? ಎಸ್. ನೆಕ್ಸ್ಟ್ ಕ್ವಶನ್ 3. ಒಬ್ಬ ಸಾಲದಾತನು ಸರಳ ಬಡ್ಡಿ ದರವನ್ನು ವಾರ್ಷಿಕ 13%ದಿಂದ 12.5%ಕ್ಕೆ ಬದಲಾಯಿಸಿದ ಪರಿಣಾಮ, ನೋಡಿ ಕಡಿಮೆ ಆಯಿತು, ಈ ಪ್ರೀವಿಯಸ್ ಹೆಚ್ಚಾಗಿತ್ತು. ಬದಲಾಯಿಸಿದ ಪರಿಣಾಮ ಅವನ ವಾರ್ಷಿಕ ಬಡ್ಡಿ ಆದಾಯವು 104 ರೂಪಾಯಿಯಷ್ಟು ಕಡಿಮೆಯಾಯಿತು. ಹಾಗಾದ್ರೆ ಅವನ ಸಾಲವಾಗಿ ನೀಡಿದ್ದ ಒಟ್ಟು ಮೂಲಧನ ಎಷ್ಟು? ಪ್ರಿನ್ಸಿಪಲ್ ಸೇಮ್ ಕ್ವಶನ್. ಅಲ್ಲಿ ಕಡಿಮೆ ಹೆಚ್ಚಾಗಿತ್ತು, ಇಲ್ಲಿ ಕಡಿಮೆ ಆಗಿದೆ. ಇಲ್ಲಿ ಏನಿತ್ತು? ಮೊದಲು 13% ಇತ್ತು, 13%. ಈಗ ಎಷ್ಟಾಗಿದೆ? 12.5% ಆಗಿದೆ. ಎಷ್ಟು ಕಡಿಮೆ ಆಯಿತು? 13 12.5 ಆಗಿದೆ ಅಂದ್ರೆ ಎಷ್ಟಾಯ್ತು? 0.5% ಕಡಿಮೆಯಾಗಿದೆ. ಹೌದಾ? 0.5% ಏನಾಗಿದೆ? ಕಡಿಮೆ ಆಗಿದೆ. 0.5% ಕಡಿಮೆ ಆದಾಗ ಅವನ ಬರ್ತಕ್ಕಂಥ ಆದಾಯದಲ್ಲಿ ಅಥವಾ ಇಂಟ್ರೆಸ್ಟ್ ಅಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ರು? 104 ರೂಪಾಯಿ ಕಡಿಮೆ ಆಗಿದೆ ಅಂತ ಹೇಳಿದರೆ. ಎಷ್ಟು ರೂಪಾಯಿ ಕಡಿಮೆ ಆಗಿದೆ? 104 ರೂಪಾಯಿ ಕಡಿಮೆ ಆಗಿದೆ. ಅಂದ್ರೆ 0.5% ಈಕ್ವಲ್ ಟು 104. ಹೌದು ತಾನೆ? ಅಲ್ಲಿ 0.5%, 0.5% ಕಡಿಮೆ ಅದಕ್ಕೆ 104 ರೂಪಾಯಿ ಕಡಿಮೆ ಆಯಿತು. ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಸೂತ್ರದಲ್ಲಿ ಹಾಕೊಂಡು ಲೆಕ್ಕ ಮಾಡಿಬಿಟ್ರೆ ತುಂಬಾ ಈಸಿಯಾಗಿ ಉತ್ತರ ಸಿಗುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಿಲ್ಲ ನಮಗೆ, ಪ್ರಿನ್ಸಿಪಲ್ ಟೈಮ್ ಎಷ್ಟು ವರ್ಷ? 1 ವರ್ಷ, ವಾರ್ಷಿಕ ಬಡ್ಡಿ ದರ, ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ 1/2. ನೋಡ್ರಿ 1/2 ಇಂಟು 100. ಹೌದಾ? PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಎಷ್ಟು ಕಡಿಮೆ ಆಗಿದೆ? 0.5% ಅಂದ್ರೆ 104 ರೂಪಾಯಿ. ಮುಗ್ದ ಹೋಯ್ತು. ಹೌದಾ? ಇದಕ್ಕೆ ಕ್ಯಾನ್ಸಲ್ ಮಾಡಕ್ ಬರಲ್ಲ, ಒಂದಕ್ಕೆ ಇದಕ್ಕೆ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಬಟ್ ಇವೆಲ್ಲವಕ್ಕೆ ಏನ್ ಮಾಡ್ಬೋದು? ಈಗ ಗುಣಾಕಾರ ಮಾಡ್ಬೋದು. ಪ್ರಿನ್ಸಿಪಲ್ ಈಕ್ವಲ್ ಟು 104. ಇವೆರಡು ಏನೈತಿ? ಇಲ್ಲೇ ಭಾಗಾಕಾರ ಇರ್ತಾನೆ, ಇಲ್ಲಿ ಹೋಗಿ ಏನತ್ತವೆ? ಗುಣಾಕಾರ ಆಗ್ತವೆ. 104ಕ್ಕೆ ಗುಣಾಕಾರ ಆಗ್ತವೆ. 100 ಇಂಟು 2. ಹೌದಾ? ಇಲ್ಲಿ 100 ಇಂಟು 2 ಅದ, ಭಾಗಾಕಾರ ಅದ. ಇಲ್ಲಿ ಏನಾಗುತ್ತೆ? 100 ಇಂಟು 2 ಗುಣಾಕಾರ ಆಗುತ್ತೆ. ಸರ್ ಇಲ್ಲಿ ಗುಣಾಕಾರ ಭಾಗಾಕಾರ ಇಲ್ಲ. ಇದೇನಿದೆ
ಇದು ಟೋಟಲ್ ಇದು ಭಾಗಾಕಾರ 100 × 2 ಇದಕ್ಕೆ ಭಾಗಾಕಾರ ಇದೆ, ಅದಕ್ಕೋಸ್ಕರ ಈ 100 × 2 104ಕ್ಕೆ ಹೋಗಿ ಗುಣಾಕಾರ ಆಗುತ್ತೆ. ಈ 100 × 2 ಇಲ್ಲಿ ಬಂದು ಗುಣಾಕಾರ ಆಯಿತು. ಹೌದಾ? ಮತ್ತೆ ನೀವು ಅದನ್ನ ತಿಳ್ಕೊ, ಸರ್ ಗುಣಾಕಾರ ಐತಿ ಮತ್ತೆ ಈ ಕಡೆ ಬಂದ್ರು ಗುಣಾಕಾರ ಐತಲ್ ಸರ್ ಅಂತ ಅಂತೀರಿ. ಇಲ್ಲ, ಹೌದಾ? ಇದು ಟೋಟಲ್ ನಂಬರು. ಅಥವಾ 100 × ಎಷ್ಟು 200 ಆಗುತ್ತೆ. ಆ 200 ಇಲ್ಲಿ ಭಾಗಾಕಾರ ಇದೆ, ಈ ಕಡೆ ಬಂದ್ರೆ ಏನಾಗುತ್ತೆ ಗುಣಾಕಾರ. ಹಂಗಾದ್ರೆ ಹಚ್ಕೊಳ್ಬೋದು ನೀವು. 100 × 200 ಆಗುತ್ತಾನೆ, ಈಜ್ಕೊಂಡು ಈ ಕಡೆ ಬಂದಾಗ ಏನಾಗುತ್ತೆ ಈ 200 ಗುಣಾಕಾರ ಆಗುತ್ತೆ ಅಷ್ಟೇ. ಎಸ್, ಹಾಗಾದ್ರೆ ಪ್ರಿನ್ಸಿಪಲ್ ಇಕ್ವಲ್ ಎಷ್ಟು ಆಯ್ತು ಈಗ 100 ಇದಲ್ಲ. ಹಾಗಾದ್ರೆ 104 × 2 208 ಈ ಒಂದೆರಡು 0 20,800 ರೂಪಾಯಿ ಏನಾಗುತ್ತೆ ಪ್ರಿನ್ಸಿಪಲ್ ಅಮೌಂಟ್ ಆಯ್ತು. ನೋಡ್ರಿ ಎಷ್ಟು ಸಿಂಪಲ್ ಲೆಕ್ಕಗಳನ್ನು ಮಾಡ್ಕೊಳ್ಬೋದು. ಇಲ್ಲ ಸರ್ ನಾವು ಸೂತ್ರದ ಬೇಕಾಗಿಲ್ಲ, ನಮ್ಮ ಸೂತ್ರ ಅಂದ್ರೆ ನೋಡಿ ಅರ್ಧ ಪರ್ಸೆಂಟೇಜ್ ಅಂದ್ರೆ ಎಷ್ಟು 104. ನೋಡ್ರಿ ಎಷ್ಟು ಅರ್ಧ ಪರ್ಸೆಂಟೇಜ್ ಅಂದ್ರೆ 104, ಅದ್ರ ಮೇಲೆ ಹೆಚ್ಕೊಳ್ಬೇಕು. ಹೌದಾ? ಅರ್ಧ ಪರ್ಸೆಂಟೇಜ್ ಅಂದ್ರೆ 104. ಆಗ ನಾವು ಕಂಡುಹಿಡಿಬೇಕಾದೇನು 100% ಅಂದ್ರೆ ಎಷ್ಟು. ಈ ಪರ್ಸೆಂಟೇಜ್ ಕ್ಯಾನ್ಸಲ್, ಈ ಪರ್ಸೆಂಟೇಜ್ ಕ್ಯಾನ್ಸಲ್. ಇಲ್ಲಿ ನೋಡ್ರಿ ಛೇದದಲ್ಲಿ ಮತ್ತೊಂದು ಛೇದ ಇದ್ದಾಗ ಇದೇನಾಗುತ್ತೆ ಅಂಶಕ್ಕೆ ಹೋಗಿ ಗುಣಾಕಾರ ಆಗುತ್ತೆ. ಹೌದಾ? ಇಲ್ಲಿ ಏನಿದೆ 1/2 ಇದೆಲ್ಲ, ಇದು 2/1 ಆಗುತ್ತೆ. ಹಾಗಾದ್ರೆ 104 ಇಂಟು ಇಲ್ಲಿ ಎಷ್ಟು ಉಳಿದದ 100 ಉಳಿದಿದೆ ಇಂಟು 1/2 ಇರೋದು 2/1 ಆಗುತ್ತೆ. ಛೇದದಲ್ಲಿ 1 ಇದ್ರಷ್ಟೇ ಬಿಟ್ರು ಅಷ್ಟೇ. ಈಗ ನೋಡ್ರಿ ಇದೆ ನೋಡ್ರಿ, ಇದೇ ಬಂತ ಇಲ್ಲೇ ನೋಡ್ರಿ 104 × 2 208 ಈ ಒಂದೆರಡು 0 20,800 ಇದೇನಂತ ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಹೌದಾ? ಇಷ್ಟು ಈಜಿಯಾಗಿ ಲೆಕ್ಕಗಳನ್ನು ನಾವು ಮಾಡ್ಕೊಳ್ಬೋದು. ಇಲ್ಲ ಸರ್ ಇದು ಹೆಂಗ ಸರ್ ಇದು ಅಂತ ಲೆಕ್ಕ ಮಾಡಿದ್ರೆ ನೀವೇನಾದರೂ 13%ಗೆ 20,800ಕ್ಕೆ 13%ಗೆ 1 ವರ್ಷಕ್ಕೆ ಎಷ್ಟಾಗುತ್ತೆ ನೋಡಿ. ಆಮೇಲೆ 12%ಗೆ 20,800ಕ್ಕೆ ಎಷ್ಟಾಗುತ್ತೆ ನೋಡ್ರಿ. ಇವೆರಡು ಡಿಫ್ರೆನ್ಸ್ ಅವಾಗ 104 ಆಗಿರುತ್ತೆ. ಒಂದ್ಸತಿ ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡಿ ನೋಡ್ಲಿ. ಎಸ್ ನೋಡ್ತೀನಿ ನೋಡಿ, ಕನ್ಫ್ಯೂಷನ್ ಇರಬಾರ್ದಲ್ಲ, ಆಗಬೇಕಲ್ಲ ಅದು. ಎಸ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು 20,800. ಹೌದಾ? ಇಂಟು ಟೈಮ್ ಎಷ್ಟು 1 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 13% ಡಿವೈಡೆಡ್ ಬೈ 100. ಆಯ್ತಾ? ಎಸ್ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಈಗ 13ಕ್ಕೆ 208ಕ್ಕೆ ಗುಣಾಕಾರ ಮಾಡಿಬಿಟ್ರೆ ಮುಗಿದು ಹೋಯ್ತು. 13 × 104 104ಕ್ಕೆ 4 ಕೈಲ ಬಂತು 10. 13 0 0 ಇದೊಂದು 10 ಈ 0 ಹಚ್ಕೊಳ್ತೀವಿ. ಈ ಕೈಲ ಬಂತು ಏನಾಗುತ್ತೆ 1 ಆಗುತ್ತೆ. ಈಗ 13 ಎಷ್ಟಾಗುತ್ತೆ 13 26 26 1 27 2,704 ರೂಪಾಯಿ ಏನಾಯ್ತು ಈ 13ರಷ್ಟು ಇಂಟ್ರೆಸ್ಟ್ ಇದ್ದಾಗ. ಈಗ 12 ಬರ್ತೀನಿ. ಈ 12 ಹೆಂಗೆ ಹಚ್ಕೊಳ್ಬೇಕು 2 4 12 24 25 ಡಿವೈಡೆಡ್ ಬೈ 2 ಅಂತ ಹಚ್ಕೊಳ್ಬೇಕು. ಇದನ್ನ ಹಚ್ಕೊಳ್ಬೇಕು 25 ಡಿವೈಡೆಡ್ ಬೈ 2% 5. ಹೌದಾ? ಎಸ್ ಹಿಂಗೆ ಹಚ್ಕೊಳ್ತೀನಿ. ಈಗ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ 20,800. ಟೈಮ್ ಎಷ್ಟು 1 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿಗಿದು 25 ಡಿವೈಡೆಡ್ ಬೈ 2. ಹೌದಾ? ಇಂಟು 100. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 2 1 2 0ಕ್ಕೆ 0 2 4 8. ಕ್ಲಿಯರ್ ಆಯ್ತಾ? ಈಗ ನೋಡ್ರಿ 25 4 100 100ಕ್ಕೆ 0 ಕೈಲ ಬಂತು 10. 20 0 ಈ 10ರಲ್ಲಿ 1 0 ಕೈಲ ಬಂತು 1. 21 21 26. ನೋಡ್ರಿ ಇಲ್ಲಿ 2,600 ಆಯ್ತು. ಇಲ್ಲಿ 2,600 ಆಯ್ತು, ಇಲ್ಲಿ 2,700 ಆಯ್ತು. ಮೊದಲು ಇಷ್ಟು ಬರ್ತಿತ್ತು ಬಡ್ಡಿ 13ರಷ್ಟಿದ್ದಾಗ, ಈಗ 2,600 ಬಂತು. ಡಿಫ್ರೆನ್ಸ್ ಎಷ್ಟಾಯ್ತು ನೋಡ್ರಿ 704 ಇಲ್ಲಿ 600 ಅಂದ್ರೆ 104 ರೂಪಾಯಿ ಡಿಫ್ರೆನ್ಸ್ ಆಯ್ತಾ. ನೋಡ್ರಿ ಅದೇ ಡಿಫ್ರೆನ್ಸ್ ಇಲ್ಲಿ ಬಂದಿರೋದು ನೋಡ್ರಿ. ಇಷ್ಟು ಸಿಂಪಲ್ ಆಗಿ ಲೆಕ್ಕಗಳನ್ನು ಮಾಡ್ಕೊಳ್ಬೋದು ನಾವು. ನಿಮಗೆ ಕ್ಲಾರಿಫಿಕೇಶನ್ಗೋಸ್ಕರ ಇಷ್ಟು ಹೇಳಿದೆ ನಾನು. ಇಲ್ಲಿಗೆ ಉತ್ತರ ಮುಗೀತು ನಮಗೆ. ಸರ್ ಇದು ಸರಿನೋ ತಪ್ಪಂತ ತಿಳ್ಕೊಳ್ಳೋ ಸಲುವಾಗಿ ಈ ಲೆಕ್ಕ ಹೇಳಿದೆ ನಾನು. ಕ್ಲಿಯರ್ ಆಗಿ ಗೊತ್ತಾಯ್ತು? ಅರ್ಥ ಆಗ್ತಾ ಇದೆಯಾ ಸ್ನೇಹಿತರೆ? ನಂದಾಗಿರ್ತಕ್ಕಂಥ ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ದಯವಿಟ್ಟು ನೀವು ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರು ಯಾರ್ದಾರು ಎಲ್ಲರನ್ನೂ ಜಾಯ್ನ್ ಮಾಡಿಸಿ. ಕ್ಲಿಯರಾ? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಒಂದು ನಿರ್ದಿಷ್ಟ ಮೊತ್ತವನ್ನ ವಾರ್ಷಿಕ 15% ಸರಳ ಬಡ್ಡಿ ದರದಲ್ಲಿ 3.5 ವರ್ಷಗಳ ಕಾಲ ಸಾಲವಾಗಿ ನೀಡಲಾಗಿದೆ. ಅದೇ ಮೊತ್ತವನ್ನ ಮತ್ತೆ 15% ಸರಳ ಬಡ್ಡಿ ದರದಲ್ಲಿ 5 ವರ್ಷಗಳ ಕಾಲ ಸಾಲವಾಗಿ ನೀಡಲಾಗಿದೆ. ಈ ಎರಡು ಸಂದರ್ಭದಲ್ಲಿ ದೊರೆಯುವ ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ 144 ಆಗಿದ್ರೆ ಸಾಲವಾಗಿ ನೀಡಿದ ಮೂಲಧನ ಎಷ್ಟು? ನೋಡ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕ್ವಶನ್. ಪ್ರೀವಿಯಸ್ ನಾವು ಕ್ವಶನ್ಗಳನ್ನು ನೋಡಿದಾಗ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇತ್ತು. 13%, 12.5%, 10%, 20%, 17%. ಮೂಲ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಇಲ್ಲಿ ಏನ್ ಮಾಡಿಬಿಟ್ಟಿದ್ದಾನೆ ಟೈಮ್ ಅಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದಾನೆ. ಅಂದ್ರೆ ಮೊದಲು 3 ವರ್ಷ ಕೊಟ್ಟಿದ್ದ, ಈಗ 5 ವರ್ಷಕ್ಕೆ ಕೊಟ್ಟಿದ್ದಾನೆ. ಅವಾಗ ಎಷ್ಟು ಹೆಚ್ಚಾಗಿದೆ ಅಂತ 144 ರೂಪಾಯಿ ಹೆಚ್ಚಾಗಿದೆ. ಇರ್ಲಿ, ನಾವು ಸಿಂಪಲ್ ಇಂಟ್ರೆಸ್ಟ್ ಕಂಡಿಡ್ತಕ್ಕಂಥ ಸೂತ್ರ ಗೊತ್ತಲ್ಲ ನಮಗೆ. ನೋಡ್ರಿ ಟೈಮ್ ಏನ್ ಮಾಡಿದ್ದಾನೆ ಮೊದಲು 3.5 ವರ್ಷ ಕೊಟ್ಟಿದ್ದ,
ಈಗ ಎಷ್ಟು ವರ್ಷಕ್ಕೆ ಕೊಟ್ಟಿದ್ದಾನೆ? 5 ವರ್ಷಕ್ಕೆ ಕೊಟ್ಟಿದ್ದಾನೆ. 5 ವರ್ಷಕ್ಕೆ ಕೊಟ್ಟಾಗ ಎಷ್ಟು ವರ್ಷ ಡಿಫ್ರೆನ್ಸ್ ಎಷ್ಟಾಯ್ತು ನೋಡ್ರಿ ಇಲ್ಲಿ? 1.5 ವರ್ಷ. 1.5 ವರ್ಷ ಡಿಫ್ರೆನ್ಸ್ ಆಯ್ತು. 1.5 ವರ್ಷದಾಗ ಡಿಫ್ರೆನ್ಸ್ ಹೆಚ್ಚಾದಾಗ ಎಷ್ಟು ಅಮೌಂಟ್ ಜಾಸ್ತಿ ಆಗಿದೆ ಅಂತೆ? ಅವನ ಆದಾಯದಲ್ಲಿ 144 ರೂಪಾಯಿ ಜಾಸ್ತಿ ಆಗಿದೆ. ಮುಗ್ದ ಹೋಯ್ತು. 1.5 ವರ್ಷನ ನಾವು ಪಾಯಿಂಟ್ ಅಲ್ಲಿ ಇಟ್ಕೊಂಡು ಭಿನ್ನ ರಾಶಿ ಹಚ್ಚಿದ್ರೆ 1.5 ವರ್ಷ. ಹೌದಾ? 1.5 ವರ್ಷ. ಇದು ನಾವು ಮಿಶ್ರ ಭಿನ್ನ ರಾಶಿಯಲ್ಲಿ ಹಚ್ಚಿದಾಗ ಏನಾಗುತ್ತೆ? 2 1 2, ಇದು ಒಂದು ಏನಾಗುತ್ತೆ? 3 ಕೂಡಿಸ್ಕೊಳ್ಬೇಕು 3/2 ಇಯರ್ ಆಯ್ತು. ಆಯ್ತಾ? ಎಸ್, ಮುಗ್ದ ಹೋಯ್ತು. ಸಿಂಪಲ್ ಇಂಟ್ರೆಸ್ಟ್ ಕಂಡಿರ್ತಕ್ಕಂಥ ಸೂತ್ರ ಏನು? PTR ಡಿವೈಡೆಡ್ ಬೈ ಪಿ. ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಿಲ್ಲ ನಮಗೆ, ಅದನ್ನ ಕಂಡಿಡ್ತಾ ಇದ್ನು. ಟೈಮ್ ಎಷ್ಟು ವರ್ಷ ನೋಡ್ರಿ? 1.5 ವರ್ಷ ಅಂದ್ರೆ 3/2 ಇಯರ್ಸ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ರೆ? ರೇಟ್ ಆಫ್ ಇಂಟ್ರೆಸ್ಟ್ 15% ಅಂತ ಅವ್ರು ಕೊಟ್ಟುಬಿಟ್ಟಿದ್ದಾರೆ ಈಗಾಗಲೇ. ಹೌದಾ? ಎಸ್, 15% ಡಿವೈಡೆಡ್ ಬೈ 100. ಆಯ್ತಾ? ಎಸ್, ಈ 1.5 ವರ್ಷದಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತೆ? 144 ರೂಪಾಯಿ. ನೋಡ್ರಿ, 144 ರೂಪಾಯಿ. ಮುಗಿತಾ? ಹೌದಾನೆ? ಈ 1.5% ಹೆಚ್ಚಾದಾಗ ತಾನೇ 144 ರೂಪಾಯಿ ಆಗಿದ್ದು 1.5 ವರ್ಷದಲ್ಲಿ. ಹೌದಾ? ಎಸ್, ಈಗ ನಾವು ಸಂಕ್ಷೇಪಿಸ್ತಾ ಹೋಗ್ತೀವಿ. 5 ಮೇಲೆ ಇವೆರಡು ಹೋಗ್ತಾವಲ್ಲ, 5 2 5 3 15, 5 2 10, ಇದು ಒಂದು 0. ಕ್ಲಿಯರ್ ಆಯ್ತಾ? ಎಸ್, ಈಗ 2ಕ್ಕೆ ಇದಕ್ಕೆ ಕ್ಯಾನ್ಸಲ್ ಮಾಡಕ್ ಬರಲ್ಲ, 20ಕ್ಕೆ 3ಕ್ಕೆ ಕ್ಯಾನ್ಸಲ್ ಮಾಡಕ್ಕೆ, ಇವೆರಡಕ್ಕೆ ಗುಣಾಕಾರ ಇರುತ್ತೆ. ಈಗ ಇದ್ರಲ್ಲಿ ಹೋಗುತ್ತೆ ನೋಡ್ರಿ. 3ಕ್ಕೆ 144ಕ್ಕೆ 4 4 8 1 9, 3 ಮಗ್ಗೆಲ್ ಹೋಗುತ್ತೆ. 3 1 3, 3 4 12. ನೋಡ್ರಿ, ಅಂಶಕ್ಕೆ ಹೋಗುತ್ತೆ ಇಸ್ಕೊಳ್ತಿದ್ದಾಗ 3 4 12, 2 ಉಳಿತು 24 ಆಗುತ್ತೆ. 3 8 24 ಮುಗೀತು. ನೆಕ್ಸ್ಟ್ 3ಕ್ಕೆ 48 ಮತ್ತೆ ಹೋಗುತ್ತೆ. 8 4 12, 3 ಮಗ್ಗೆಲ್ 12 ಇದೆಲ್ಲ ಹೋಗುತ್ತೆ. 3 1 3, 3 1 3, 1 ಉಳಿತು 18 ಆಗುತ್ತೆ. 3 6 18 ಮುಗ್ದ ಹೋಯ್ತು. ಈಗ ಎಲ್ಲವಕ್ಕೆ ಏನಾಗುತ್ತೆ? ಗುಣಕರತೆ. ಪ್ರಿನ್ಸಿಪಲ್ ಅಮೌಂಟ್ ಈಕ್ವಲ್ ಟು 16 ಇಂಟು 2 ಇಂಟು 20, 2 ಇಂಟು 20 ಮುಗ್ದ ಹೋಯ್ತು. ಎಷ್ಟಾಗುತ್ತೆ? ಪ್ರಿನ್ಸಿಪಲ್ ಅಮೌಂಟ್ ಈಕ್ವಲ್ ಟು 2 2 4, 16 4 64, ಇದು ಒಂದು 0. ಪ್ರಿನ್ಸಿಪಲ್ ಅಮೌಂಟ್ 640 ರೂಪಾಯಿ ಆಯ್ತು. ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನಾವು. ಎಷ್ಟಾಯ್ತು? 640 ರೂಪಾಯಿ ಏನಾಗುತ್ತೆ? ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ. ಈ 640 ರೂಪಾಯಿನ 15% ಬಡ್ಡಿ ದರದಲ್ಲಿ 3.5 ವರ್ಷಕ್ಕೆ ಎಷ್ಟಾಗುತ್ತೆ? ಆಮೇಲೆ 640 ರೂಪಾಯಿನ ಇದೇ 15% ಬಡ್ಡಿ ದರದಲ್ಲಿ 5 ವರ್ಷಕ್ಕೆ ಎಷ್ಟಾಗುತ್ತೆ ನೋಡಾಗ ಅವುಗಳ ನಡುವಿನ ಡಿಫ್ರೆನ್ಸ್ 144 ರೂಪಾಯಿ ಆಗಿರುತ್ತೆ. ಹೌದಾ? ಈಗಾಗಲೇ ನಾನು ಒಂದು ಪ್ರೀವಿಯಸ್ ಒಂದು ಲೆಕ್ಕ ಮಾಡಿ ಕೂಡ ತೋರಿಸಿದ್ದೀನಿ. ಹೌದಾ? ಮತ್ತೆ ಮಾಡ್ತಾ ಹೋದ್ರೆ ಟೈಮ್ ಜಾಸ್ತಿ ಆಯ್ತು. ಮಾಡಿ ತೋರಿಸಂದ್ರೆ ಮಾಡಿ ತೋರಿಸ್ತೀನಿ. ಮಾಡಿ ತೋರಿಸ್ಬೋದಾ? ಎಸ್, ಇಲ್ಲಿ ನೋಡ್ರಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 640 ಇಂಟು ಟೈಮ್ ಎಷ್ಟಿಲ್ಲಿ? 3.5 ವರ್ಷ. ನೋಡ್ರಿ, 3.5 ವರ್ಷ. ಇದೇನಾಗುತ್ತೆ ವಿಷಮದಲ್ಲಿ ಮಾಡಿದಾಗ? 2 3 6 1 7/2, 7/2, 7/2 ಇಂಟು ಇದು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 15% ಡಿವೈಡೆಡ್ ಬೈ 100. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಹೌದಾ? 5 ಮೇಲೆ 2 ಹೋಗ್ತವಲ್ಲ, 5 3 15, 5 2 10, 2ಕ್ಕೆ 3ಕ್ಕೆ 2ಕ್ಕೆ 7ಕ್ಕೆ 2ಕ್ಕೆ 64 ಹೋಗುತ್ತೆ. 2 1 2, 2 3 6, 2 2 4 ಹೋಯ್ತು. ನೆಕ್ಸ್ಟ್ 2 ಮೇಲೆ ಮತ್ತೆ ಹೋಗುತ್ತೆ. 2 1 2 16 32. ಉಳಿದಿರ್ತಕ್ಕಂಥದ್ದೇನು? 16 ಇಂಟು 7 3 21. ಎಷ್ಟಾಗುತ್ತೆ ನೋಡ್ರಿ? ಈಗ 21ಕ್ಕೆ ಮತ್ತು 16ಕ್ಕೆ ಗುಣಾಕಾರ ಮಾಡಿದ್ರೆ 16 1 16 6 ಕೈಲ ಬಂತು 1, 16 2 32, ಇದು ಒಂದು 33, 333 ರೂಪಾಯಿ ಆಯಿತು. ಯಾವಾಗೆ? 3.5 ವರ್ಷಕ್ಕೆ. ಈಗ 5 ವರ್ಷಕ್ಕೆ ಮಾಡೋಣ. ಅದನ್ನೇ 5 ವರ್ಷಕ್ಕೆ ಮಾಡಿದಾಗ ಎಷ್ಟು ಬರುತ್ತೆ? ಪ್ರಿನ್ಸಿಪಲ್ ಅಮೌಂಟ್ 640 ಇಂಟು ಟೈಮ್ ಎಷ್ಟು ವರ್ಷ? 5 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 15% ಡಿವೈಡೆಡ್ ಬೈ 100. ಹೌದಾ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 5 1 5 2 10, 2 1 2 32. ಹೌದಾ? 32 ಇಂಟು ಇಲ್ಲಿ ಎಷ್ಟು ಉಳಿತು? 15 ಉಳಿತು. ಗುಣಾಕಾರ ಮಾಡ್ರಿ. ಈಗ 15 2 30 ಕೈಲ ಬಂತು 3, 15 3 45, 3 48. ಇಲ್ಲಿ ಎಷ್ಟು ಬಂತು? 480 ರೂಪಾಯಿ ಬಂತು. ಇಲ್ಲೆಷ್ಟು ಬಂತು? 480 ರೂಪಾಯಿ ಬಂತು. 3.5 ವರ್ಷಕ್ಕೆ ಎಷ್ಟು ಬಂತು? 336 ಬಂತು. ಡಿಫ್ರೆನ್ಸ್ ನೋಡ್ರಿ ಎಷ್ಟಾಗುತ್ತೆ? ಈಗ 10ರಲ್ಲಿ 6 ಹೋದ್ರೆ 4 ಕೈಲ ಬಂತು 1, 8ರಲ್ಲಿ 4 ಹೋದ್ರೆ 4, 4ರಲ್ಲಿ 3 ಹೋದ್ರೆ 1, 144 ರೂಪಾಯಿ ಬಂತ. ನೋಡ್ರಿ, ಡಿಫ್ರೆನ್ಸ್ ಇದ್ದೇ ಇರುತ್ತೆ. ನಿಮಗೆ ರೀಚೆಕ್ಗೋಸ್ಕರ ಹೇಳಿದಂಗೆ ಅಷ್ಟೇ. ಇದನ್ನ ಕ್ಲಿಯರ್ ಆಯ್ತು? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. 500 ರೂಪಾಯಿ ಮೊತ್ತವನ್ನು 2 ವರ್ಷಗಳ ಕಾಲ 2 ವಿಭಿನ್ನ ಬ್ಯಾಂಕ್ಗಳಲ್ಲಿ ಸರಳ ಬಡ್ಡಿಗೆ ಹೂಡಿಕೆ ಮಾಡಿದ್ದಾನೆ. 500 ರೂಪಾಯಿ ಒಂದು ಬ್ಯಾಂಕಿಗೆ, 500 ರೂಪಾಯಿ ಇನ್ನೊಂದು ಬ್ಯಾಂಕಿಗೆ ಹೂಡಿಕೆ ಮಾಡಿದ್ದಾನೆ.
2 ವರ್ಷದವರೆಗೆ ಹೂಡಿಕೆ ಮಾಡಿದ್ದೇನೆ. ಈ ಎರಡೂ ಬ್ಯಾಂಕ್ಗಳಿಂದ ದೊರೆತ ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ 2.5 ರೂಪಾಯಿ. ನೋಡ್ರಿ, ₹2.50 ಬಂದಿದೆ. ಒಂದು ಬ್ಯಾಂಕಿಂಗಿಂತ ಇನ್ನೊಂದು ಬ್ಯಾಂಕಿಂಗ್ ಎಷ್ಟು ಜಾಸ್ತಿ ಇದೆ? 2.5 ರೂಪಾಯಿ ಮಾತ್ರ ಜಾಸ್ತಿ ಅದ. 2.5 ರೂಪಾಯಿ ಜಾಸ್ತಿ ಇದೆ. ಕೊಟ್ಟಿರ್ತಕ್ಕಂಥ ಅಮೌಂಟು ಸೇಮು, ಟೈಮು ಸೇಮು. 2.5 ರೂಪಾಯಿ ಜಾಸ್ತಿ ಆದ್ಮೇಲೆ ಯಾವುದೋ ಒಂದು ಬ್ಯಾಂಕ್ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅರ್ಥ ಆಯ್ತು. ಹಾಗಾದ್ರೆ ಈ ಎರಡೂ ಬ್ಯಾಂಕ್ಗಳ ವಾರ್ಷಿಕ ಬಡ್ಡಿ ದರದ ನಡುವಿನ ವ್ಯತ್ಯಾಸ ಎಷ್ಟು? ಕ್ವಶನ್ ಏನ್ ಕೇಳಿದ್ರೆ, ಹಾಗಾದ್ರೆ ಆ ಎರಡೂ ಬ್ಯಾಂಕ್ಗಳ ರೇಟ್ ಆಫ್ ಇಂಟ್ರೆಸ್ಟ್ ಇದೆಲ್ಲ ಅವುಗಳ ಡಿಫ್ರೆನ್ಸ್ ಎಷ್ಟು ಅಂತ ಕ್ವಶನ್ ಕೇಳಿದಾನೆ. ಈ ಬ್ಯಾಂಕಲ್ಲಿ 8%, ಈ ಬ್ಯಾಂಕಲ್ಲಿ 10% ಇದ್ರೆ ರೇಟ್ ಡಿಫ್ರೆನ್ಸ್ ಎಷ್ಟಾಯ್ತು? 2% ಆಯ್ತು ತಾನೆ. ಅದನ್ನೇ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ನೋಡಿ, ಸಿಂಪಲ್ ಇಂಟ್ರೆಸ್ಟ್ ತುಂಬಾ ಸಿಂಪಲ್ ಆಗಿ ಕಂಡುಹಿಡ್ಕೊಳ್ಬಹುದು. ಸಿಂಪಲ್ ಇಂಟ್ರೆಸ್ಟ್ ಕಂಡಿಡ್ತಕ್ಕಂಥ ಸೂತ್ರದಲ್ಲೇನೆ ಮಾಡ್ತಾ ಹೋಗೋಣ. ಈಗ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ PTR ಡಿವೈಡೆಡ್ ಬೈ 100 ತಾನೆ. PTR ಡಿವೈಡೆಡ್ ಬೈ 100 ಇದೇನು ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕಂಡಿಡ್ತಕ್ಕಂಥ ಸೂತ್ರ. ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 500 ರೂಪಾಯಿ ಹಾಕಿದ್ದಾನೆ. ಟೈಮ್ ಎಷ್ಟು ವರ್ಷ? 2 ವರ್ಷ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಕಂಡಿಡ್ತಾ ಹೋಗೋಣ. ಯಾಕಂದ್ರೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಬಂದಿರತಕ್ಕಂಥದ್ದು 2.5 ರೂಪಾಯಿ ಇದಲ್ಲ, ಅದು ಡಿಫ್ರೆನ್ಸ್ ಅಮೌಂಟ್. ಎರಡೂ ಬ್ಯಾಂಕ್ಗಳ ಡಿಫ್ರೆನ್ಸ್ ಅದು 2.5 ರೂಪಾಯಿ. ಹೌದಾ? ಎಷ್ಟೋ ಬಂದಿದೆ. 1000 ರೂಪಾಯಿ ಬಂದಿರ್ಬೋದು, ಇನ್ನೊಂದು 1250 ರೂಪಾಯಿ, 2 ರೂಪಾಯಿ 50 ಪೈಸೆ ಬಂದಿರ್ಬೋದು. ಹೌದಾ? ಬಟ್ ಡಿಫ್ರೆನ್ಸ್ ಏನ್ ಬಂದಿದೆ? 2 ರೂಪಾಯಿ 50 ಪೈಸೆ ಮಾತ್ರ ಬಂದಿದೆ. ಎಸ್, ಹಾಗಾದ್ರೆ ಇಲ್ಲಿ ಏನ್ ಬರುತ್ತೆ? ಡಿಫ್ರೆನ್ಸ್ ಆಫ್ ರೇಟ್ ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಎಷ್ಟು ಡಿಫ್ರೆನ್ಸ್ ಆಗಿದೆ? ಅಮೌಂಟು 2.5 ರೂಪಾಯಿ. ಹೌದಾ? 2.5 ಅಂದ್ರೆ 2.5. ಮುಂದೆ ಒಂದು 0 ಹಚ್ಕೊಂಡ್ರು ಬರುತ್ತೆ, ಬಿಟ್ಟರು ಬರುತ್ತೆ. ಎಸ್, ಈಗ ನೋಡ್ರಿ, ಈ ಕ್ಯಾನ್ಸಲ್ ಮಾಡೋದು. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಮುಗ್ದ ಹೋಯ್ತು. ಹೌದಾ? ಎಸ್, ಈಗ ಇಲ್ಲಿ ಡಿಫ್ರೆನ್ಸ್ ಆಫ್ ರೇಟ್ ಈಕ್ವಲ್ ಟು 2.5. ಇವೆರಡು ಏನಾಗುತ್ತೆ? ಇಲ್ಲಿ ಗುಣಾಕಾರ ಇದೆ. ಇಜ್ಕೊಂಡು ಈ ಕಡೆ ಬಂದಾಗ ಭಾಗಕಾರ ಆಗುತ್ತೆ. ಇಜ್ಕೊಂಡು ಈ ಕಡೆ ಬಂದ ಭಾಗಕಾರ ಏನಾಗುತ್ತೆ ನೋಡ್ರಿ? 5 2 10 ಇರ್ತಾನೆ. 10 ಈ ಕಡೆ ಬಂದಾಗ ಏನಾಗುತ್ತೆ? ಭಾಗಕಾರ ಆಯ್ತು. ಈಗ ಏನ್ ಮಾಡ್ಬೇಕಿಲ್ಲಿ ನೀವು? ಇಲ್ಲಿ ನೋಡ್ರಿ, ಇಲ್ಲಿ 10, 100, 1000ದಾಗ ತುಂಬಾ ಸಿಂಪಲ್ ನಾವು ಭಾಗಿಸ್ಬೋದು. ಇಲ್ಲಿ ಒಂದು 0 ಇದೆನಾ? ಹಾಗಾದ್ರೆ ಇದರಲ್ಲಿ ಒಂದು 0 ಬಿಟ್ಟು ಕಾಸಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಬೇಕು. ಇಲ್ಲಿ ಒಂದು 0 ಇದೆನಾ? ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಈ ಕಡೆಯಿಂದ. ಈಗಾಗಲೇ ಇಲ್ಲಿ 1 ಬಂದಿದೆ, ಹಾಗಾದ್ರೆ ಇಲ್ಲಿ ಬಿಟ್ಟು ಪಾಯಿಂಟ್ ಕೊಡಬೇಕು. ಹಾಗಾದ್ರೆ 0.25 ರೈಟ್ ಆನ್ಸರ್. ಈ ಪಾಯಿಂಟ್ ಇಲ್ಲಿದ್ದಾನೆ, ಇಲ್ಲಿ ಬರುತ್ತೆ. ಒಂದು ಪಾಯಿಂಟ್ ಇರಲಿಲ್ಲ ಅಂದ್ರೆ ಇಲ್ಲಿ ಬರ್ತಿತ್ತು. ಈಗಾಗಲೇ ಪಾಯಿಂಟ್ ಇಲ್ಲಿದೆ ಅಂದಮೇಲೆ ಅದರಿಂದ ಒಂದು 0 ಒಂದು ಸಂಖ್ಯೆ ಹಿಂದ್ಗಡೆ ಬಂದು ಪಾಯಿಂಟ್ ಕೊಡ್ತಾರೆ. ಹಾಗಾದ್ರೆ 0.25 ಇಸ್ ರೈಟ್ ಆನ್ಸರ್. ಸರ್, ನಮಗೆ ಇದು ಅರ್ಥ ಆಗಲಿಲ್ಲ. ಎಸ್, ಅರ್ಥ ಆಗಲಿಲ್ಲ ಅಂದ್ರೆ ಬಿಟ್ಬಿಡಿ, ಬೇರೆ ಥರನಾಗಿ ಹೇಳ್ತೀನಿ. ಪಾಯಿಂಟ್ ತೆಗೆದು ಮಾಡಿರ್ತೀನಿ. ಎಷ್ಟು ಬಂತಿಲ್ಲ? 2.5. ಇದು ತುಂಬ ಸಿಂಪಲ್. ಡಿವೈಡೆಡ್ ಬೈ 10 ಇದೆ. ಈ ಪಾಯಿಂಟ್ ಹೋಗ್ಬೇಕು. ಈ ಪಾಯಿಂಟ್ ಹೋಗಕ್ಕೆ ಲೆಕ್ಕ ಮಾಡ್ತೀವಿ ಸರ್, ಇದು ಗೊತ್ತಾಗ್ಲಿಲ್ಲ. ಇದು ತುಂಬಾ ಈಸಿ ಅದ ನೋಡಿ. 0 ಅದ, ಈ ಒಂದು 0 ಅದ, ಒಂದು ಸಂಖ್ಯೆಯಿಂದ ನಾವು ಪಾಯಿಂಟ್ ಕೊಡ್ತೀವಿ. ಇಲ್ಲಿ 0.25 ಆಗುತ್ತೆ. ಈ ಪಾಯಿಂಟ್ ಹೋಗ್ಬಿಡುತ್ತೆ. ಈ ಪಾಯಿಂಟ್ ಇಲ್ಲಿ ಬರುತ್ತೆ, 0.25 ಆಗುತ್ತೆ. ಇದನ್ನ ಕನ್ಫ್ಯೂಷನ್ ಆಯ್ತಂತಂದ್ರೆ ಈ ಪಾಯಿಂಟ್ ತೆಗಿಬೇಕು. ಈ ಪಾಯಿಂಟ್ ತೆಗಿಬೇಕಂತಂದ್ರೆ ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಇದೆನಾ? ಹಾಗಾದ್ರೆ ಒಂದು 0 10ರಿಂದ ಕೆಳಗಡೆ ಹಚ್ಕೊಳ್ಬೇಕು. ಅಂಶದಲ್ಲಿ ಪಾಯಿಂಟ್ ಇದ್ರೆ ಛೇದದಲ್ಲಿ ಹಚ್ಕೊಳ್ಬೇಕು. ಇಲ್ಲಿ ಇಂಟು ಡಿವೈಡೆಡ್ ಬೈ 10 ಮಾಡಿದಾಗ ಈ ಪಾಯಿಂಟ್ ಹೋಗುತ್ತೆ. ಕ್ಲಿಯರ್ ಆಯ್ತಾ? ಹೋಯ್ತಾ? ಎಸ್, ಈಗ ನೋಡ್ರಿ, 5 5 25, 5 2 10, 5 1 5, 5 2 10. ಮೇಲೇನು ಉಳಿತು? 1 ಉಳಿತು. ಕೆಳಗಡೆ ಏನು ಉಳಿತು? 2 2 4 ಉಳಿತು. ಈಗ 4ರ ಮಗ್ಗೆಯಿಂದ 1ಅನ್ನ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೇಕು. 4 1 4, 4ರ ಮಗ್ಗೆಯಲ್ಲಿ 1 ಇಲ್ಲ. ಹೌದಾ? 1 ಇಲ್ಲ. ಪಾಯಿಂಟ್ ಕೊಟ್ಟು ಏನಾಗುತ್ತಿದ್ದು? 10 ಆಯ್ತು. 4ರ ಮಗ್ಗೆ ಗತ್ತಂದ್ರೆ 4 2 8, 10 ಇತ್ತು. 8 ಎಷ್ಟು ಉಳಿದು? 2 ಉಳಿತು. ಮತ್ತೆ ಪಾಯಿಂಟ್ ಕೊಡೋ ಅವಶ್ಯಕತೆ ಇಲ್ಲ. ಅವ ಮತ್ತೆ 20 ಆಯ್ತು. 4 5 20, 0.25 ಅಂತ ನೋಡ್ರಿ. 2 ಸೇಮ್ ಅಂತ ನೀವು ಯಾವ ರೀತಿ ಆದ್ರೂ ಉತ್ತರ ಕಂಡುಹಿಡ್ಕೊಳ್ಬೋದು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. ರಾಮನು ಸೀತಳಿಂದ 6300 ರೂಪಾಯಿ ವಾರ್ಷಿಕ 14ರ ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳ ಕಾಲ ಸಾಲವಾಗಿ ಪಡೆದನು. ನಂತರ ಅದಕ್ಕೆ ತನ್ನ ಸ್ವಂತ ಹಣ ಸ್ವಲ್ಪ ಸೇರಿಸಿ ಒಟ್ಟು ಮೊತ್ತವನ್ನು ಗೀತಳಿಗೆ ವಾರ್ಷಿಕ 16ರ ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳ ಕಾಲ ಸಾಲವಾಗಿ ನೀಡಿದನು. ಈ ವ್ಯವಹಾರದಲ್ಲಿ ರಾಮನಿಗೆ 618 ರೂಪಾಯಿ ಲಾಭವಾದರೆ ರಾಮನು ಎಷ್ಟು ಹಣವನ್ನು ಸೇರಿಸಿದ್ದನು? ನೋಡ್ರಿ, ಸೀತಳಿಂದ ಒಂದಿಷ್ಟು ಅಮೌಂಟ್ ಅನ್ನು ಸಾಲವಾಗಿ ಪಡಿತಾನೆ. ಅದಕ್ಕೆ ತಂಡದೊಂದಿಷ್ಟು ಸ್ವಲ್ಪ ಹಣವನ್ನು ಸೇರಿಸಿ ಗೀತಳಿಗೆ ಕೊಡ್ತಾನೆ. ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು 3 ವರ್ಷ, ಇವನು ಕೊಟ್ಟಿರ್ತಕ್ಕಂಥದ್ದು 3 ವರ್ಷ. ಆದ್ರೆ ಗೀತಳಿಂದ 14% ಸರಳ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ತೆಗೆದುಕೊಂಡ್ರೆ ಸೀತಳಿಂದ ಗೀತಳಿಗೆ 16% ಕೊಡ್ತಾ ಇದ್ದಾನೆ. ಈ ವ್ಯವಹಾರದಲ್ಲಿ ಸೀತಾಳಿಗೆ ಕೊಟ್ಟು ಅವನು ಸಾಲವಾಗಿ ಪಡೆದಿದ್ದಲ್ಲ, ಸೀತಾಳಿಗೆ ಕೊಟ್ಟ ಮೇಲೆ ಅವನ ಹತ್ರ 618 ರೂಪಾಯಿ ಲಾಭ ಆಗುತ್ತಂತೆ.
ಹಾಗಾದರೆ ರಾಮನು ಸ್ವಲ್ಪ ಹಣ ಸೇರಿಸಿದನಲ್ಲ, ಆ ಸೇರಿಸಿರ್ತಕ್ಕಂಥ ಹಣ ಎಷ್ಟು ಅಂತ ಕ್ವಶನ್ ಕೇಳಿದರೆ ಎಸ್ ಸಿಂಪಲ್. ನೋಡ್ರಿ, ಇಲ್ಲಿ ಸೀತಾ ಇದ್ದಾಳೆ. ಸೀತಳಿಂದ ಏನು ಮಾಡ್ತಾನೆ, ಒಂದಿಷ್ಟು ಅಮೌಂಟನ್ನು ತೆಗೆದುಕೊಳ್ತಾ ಇದ್ದಾನೆ. ಎಷ್ಟು? ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 6,300 ರೂಪಾಯಿನ ತೆಗೆದುಕೊಳ್ತಾ ಇದ್ದಾನೆ. 6,300 ರೂಪಾಯಿ ಸೀತಳಿಂದ ತೆಗೆದುಕೊಳ್ತಾನೆ. ಎಷ್ಟು ವರ್ಷಗಳ ಕಾಲ? 3 ವರ್ಷಗಳ ಕಾಲ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 14% ಬಡ್ಡಿ ದರದಲ್ಲಿ. ಹೌದಾ? ಎಸ್. ಈಗ ಗೀತಳಿಗೆ ಇವನೇನು ಮಾಡ್ತಾನೆ, ವಾಪಸ್ ಕೊಡ್ತಾ ಇದ್ದಾನೆ. ಗೀತಳಿಗೆ ಕೊಡ್ತಾನೆ. ಎಷ್ಟು ಕೊಡ್ತಾನೆ? ಈ 6,300 ರೂಪಾಯಿಗೆ ತನ್ನದೊಂದು ಅಮೌಂಟನ್ನು ಸೇರಿಸಿ ಕೊಡ್ತಾನೆ. ಹೌದಾನೆ? 6,300 ರೂಪಾಯಿ ಸೀತಳಿಂದ ಇಸ್ಕೊಡ, ಅದಕ್ಕೆ ತನ್ನೊಂದೊಂದಿಷ್ಟು ಅಮೌಂಟ್ ಪ್ಲಸ್ ಮಾಡಿ ಕೊಡ್ತಾನೆ. ಎಷ್ಟು ವರ್ಷ? ಇದು ಕೂಡ 3 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಇದು ಬೇರೆ ಇದೆ ನೋಡ್ರಿ. 14% ಸೀತಳಿಗೆ ಕೊಟ್ರೆ ಗೀತಾ ಇವನಿಗೆ ರಾಮನಿಗೆ ಎಷ್ಟು ಕೊಡ್ಬೇಕು? 16% ಕೊಡ್ಬೇಕು ನೋಡ್ರಿ. ಈ ವ್ಯವಹಾರದಲ್ಲಿ ರಾಮನಿಗೆ 618 ರೂಪಾಯಿ ಲಾಭ ಆಗುತ್ತಂತೆ. ಎಸ್, ಆಮೇಲೆ ನೋಡೋಣ ಲಾಭ ಆಗೋದು. ಮೊದಲು ಸೀತಳಿಗೆ ಕೊಡ್ತಕ್ಕಂಥ ಇಂಟ್ರೆಸ್ಟ್ ಎಷ್ಟು ನೋಡೋಣ. ಸೀತಳಿಗೆ ಕೊಡ್ತಕ್ಕಂಥ ಇಂಟ್ರೆಸ್ಟ್ ಎಷ್ಟು ನೋಡ್ರಿ. ಸಿಂಪಲ್ ಇಂಟು PTR ಡಿವೈಡೆಡ್ ಬೈ 100. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 6,300 ಇಂಟು ಟೈಮ್ ಎಷ್ಟು ವರ್ಷ? 3 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 14% ಡಿವೈಡೆಡ್ ಬೈ 100. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 63 ಇಂಟು 3 ಇಂಟು 14 ಅಂದರೆ 63 ಇಂಟು 14 42. ಹೌದಾ? ಎಸ್. ಇವೆರಡು ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ. 2 3 6, 2 6 12 ಪ್ಲಸ್ 4 3 12 ಕೈಲೆ ಬಂತು 1, 4 6 24 1 25. 2 6 4 6 ಇದೇನಾಯ್ತು? ಇಂಟ್ರೆಸ್ಟ್ ಆಯಿತು ನೋಡ್ರಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯಿತು? 2 6 4 6 2,646 ರೂಪಾಯಿ ಏನಾಯಿತು? ಸಿಂಪಲ್ ಇಂಟ್ರೆಸ್ಟ್ ಆಯಿತು. ಈ ಅಮೌಂಟ್ ಯಾರಿಗೆ ಕೊಡಬೇಕು? ಈಗ ರಾಮ ಸೀತಳಿಗೆ ಕೊಡಬೇಕು. ಸೀತಳಿಗೆ ಕೊಟ್ಟ ಮೇಲೆ ತನ್ನ ಹತ್ರ ಎಷ್ಟು ಉಳಿಬೇಕು? 618 ರೂಪಾಯಿ ಉಳಿಬೇಕು. ಹಾಗಾದ್ರೆ ಪ್ಲಸ್ 618 ರೂಪಾಯಿ ಮಾಡಿದ್ರೆ ಎಷ್ಟು ಬರುತ್ತೆ? ಇಲ್ಲಿ ಬರ್ಬೇಕು. ಈಗ ಸಿಂಪಲ್ ಇಂಟ್ರೆಸ್ಟು ಇವೆರಡು ಕೂಡಿಸಿದ್ರೆ ಎಷ್ಟು ಬರುತ್ತೆ? ಅದು ಇಲ್ಲಿ ಬರಬೇಕು. ಅವಾಗ ಏನಾಗುತ್ತೆ? ಅವನಿಗೆ 2,646 ರೂಪಾಯಿ ಕೊಟ್ರ 618 ರೂಪಾಯಿ ಲಾಭ ಆಗುತ್ತೆ. ಹಾಗಾದ್ರೆ ಎಷ್ಟಾಗುತ್ತೆ ನೋಡ್ರಿ? ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡ್ರಿ. 8 1 6 14ಕ್ಕೆ 4 ಕೈಲ ಬಂತು 1, 4 5 6 6 6 12ಕ್ಕೆ 2 ಕೈಲ ಬಂತು 1. ಎಸ್. ಈಗಿಲ್ಲೇ ಬಡ್ಡಿ ಎಷ್ಟಾಗಬೇಕು? ಗೀತಾ ರಾಮನಿಗೆ ಎಷ್ಟು ಕೊಡಬೇಕು? 3,264 ರೂಪಾಯಿ ಬಡ್ಡಿ ಕೊಡಬೇಕು. 3,264 ರೂಪಾಯಿ ಬಡ್ಡಿ ಕೊಟ್ಟರೆ ಯಾರು? ಗೀತಾ ರಾಮನಿಗೆ ಕೊಟ್ಟಾಗ ಈ ರಾಮ ಏನು ಮಾಡ್ತಾನೆ? ಈ ಅಮೌಂಟನ್ನು 2,646 ರೂಪಾಯಿನ ಸೀತಳಿಗೆ ಕೊಟ್ಟ ಮೇಲೆ 618 ರೂಪಾಯಿ ಅವನಿಗೆ ಉಳಿಯುತ್ತೆ. ಹೌದಾ ತಾನೆ? ಹೌದಾ? ಈಗ ಸಿಂಪಲ್ ಇಂಟ್ರೆಸ್ಟ್ ಇಷ್ಟು ಬರಬೇಕು ಇದರಿಂದ. ಅವಾಗ ಏನಾಗುತ್ತೆ? ನಮಗಿಲ್ಲಿ ಈ ಅಮೌಂಟ್ ಸಿಗುತ್ತೆ ನೋಡ್ರಿ. ಇದು ಗೊತ್ತಾಯ್ತು ಅಂದ ತಕ್ಷಣ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಈ ಸೆಕೆಂಡ್ ಹಿಡಿಬೋತಾನೆ ನಾವು. ಇದು ಗೊತ್ತಾಯ್ತಿಲ್ಲ ನಿಮಗಿದು? ಇದು ಗೊತ್ತಾಗ್ಬಿಟ್ರೆ ಸಾಕು. 2,646 ಸೀತಳಿಗೆ ಕೊಡಬೇಕು. ಅವನಿಗೆ 618 ರೂಪಾಯಿ ಲಾಭ ಆಗಬೇಕಂದಾಗ ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಬರಬೇಕು? ಇದಕ್ಕೆ 618 ರೂಪಾಯಿ ಪ್ಲಸ್ ಆಗಬೇಕು. ಹೌದು ತಾನೆ? ಅವಾಗ ಏನಾಗುತ್ತೆ? 3,264 ರೂಪಾಯಿ ಬಡ್ಡಿ ಬಂತಂತಂದ್ರೆ ಅವನು 2,646ನ ಸೀತಳಿ ಕೊಟ್ಟ ಮೇಲೆ ಅವನಿಗೆ 618 ರೂಪಾಯಿ ಏನಾಗುತ್ತೆ? ಲಾಭ ಆಗುತ್ತೆ. ಹೌದು ತಾನೆ? ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ 618 ಬರ್ತಾ ನೋಡ್ರಿ. 4ರಲ್ಲಿ 6 ಹೋಗಲ್ಲ, 14ರಲ್ಲಿ 6 ಹೋದ್ರೆ 8 ಕೈಲ ಬಂತು 1, 6ರಲ್ಲಿ ಇಲ್ಲಿ 5 ಇದೆ, 5 ಹೋದ್ರೆ 1, ಇಲ್ಲಿ 2ರಲ್ಲಿ 6 ಹೋಗಲ್ಲ, 12ರಲ್ಲಿ 6 ಹೋದ್ರೆ 6 ಕೈಲ ಬಂತು 1, ಇಲ್ಲಿ 3 ಐತಿ, ಇಲ್ಲಿ 3 ಐತಿ, 618 ಬಂತ? ಎಸ್, ಬರುತ್ತೆ. ಎಸ್. ಹಾಗಾದ್ರೆ 3,200 ರೂಪಾಯಿ ಇಂಟ್ರೆಸ್ಟ್ ಬರ್ಬೇಕಾದ್ರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಇರಬೇಕು? 3 ವರ್ಷಕ್ಕೆ 16% ಇಂಟ್ರೆಸ್ಟ್ ಅಲ್ಲಿ. ಹೌದು ತಾನೆ? ನಾವು ಈಸಿ ಕಂಡಿಡಿದ್ವಲ್ಲ ಪ್ರೀವಿಯಸ್ ಈಗಾಗಲೇ. ಎಸ್. ಪ್ರಿನ್ಸಿಪಲ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಪಿ ಟೈಮ್ ಎಷ್ಟು ವರ್ಷ? 3 ವರ್ಷ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 16% ಡಿವೈಡೆಡ್ ಬೈ 100. ಇಂಟ್ರೆಸ್ಟ್ ಎಷ್ಟಾಗಬೇಕೀಗಿದು? 3,264. ಇಲ್ಲಿ ಏನು ಸಿಗುತ್ತೆ? ಪ್ರಿನ್ಸಿಪಲ್ ಅಮೌಂಟ್ ಈ ಎರಡು ಸೇರಿಸಿ ಸಿಗುತ್ತೆ ನಮಗೆ. ಹೌದಾ? ನಾನು ಇವೆರಡು ಸಪ್ರೇಟ್ ಮಾಡ್ಕೊಳ್ತಾ ಇಲ್ಲ, ಈ ಎರಡು ಸೇರಿಸಿ ನಮ್ಗೆ ಏನಾಗುತ್ತೆ? ಪ್ರಿನ್ಸಿಪಲ್ ಸಿಗುತ್ತೆ. ಎಸ್. ಈಗ ನೋಡ್ರಿ, ಈಗ 14 ಕ್ಯಾನ್ಸಲ್ ಮಾಡ್ಬೋದಲ್ಲ. ಎಸ್. 4 ಮಗ್ಗಲಿ ಇದು ಹೋಗುತ್ತೆ, ಇದು ಹೋಗುತ್ತೆ. 4 4 16, 4 2 8, 2 ಉಳಿತು 20 ಆಗುತ್ತೆ, 4 5 20. ಹೌದಾ? ಎಸ್. ಈಗ 3 ಮಗ್ಗೆಯಲ್ಲಿ ಹೋಗಲ್ಲ, 4 ಮಗ್ಗೆಯಲ್ಲಿ ಹೋಗಲ್ಲ. ಎಸ್. 3ಕ್ಕೆ ಇದಕ್ಕೆ ಹೋಗುತ್ತೆ ನೋಡ್ರಿ. ಈಗ 3ಕ್ಕೆ ಇದಕ್ಕೆ ಅಥವಾ 4ಕ್ಕೆ ಹೋಗುತ್ತೆ ನೋಡ್ರಿ. 4 1 4, 4 8 32, 4 1 4, 2 ಉಳಿತು 24 ಆಗುತ್ತೆ, 4 6 24. ಮುಗಿತಾ ಇದು ಕೂಡ? ಎಸ್. 3 ಮಗ್ಗೆಲ್ಲಿ ಹೋಗ್ತಾನೆ. ಎಸ್. 1 ಸ್ಟಾಪ್ ಹಚ್ಕೊಳ್ತೀನಿ. ಇಸ್ ಈಕ್ವಲ್ ಟು ಇಲ್ಲಿ 3 ಉಳಿತು ಡಿವೈಡೆಡ್ ಬೈ 25 ಇಸ್ ಈಕ್ವಲ್ ಟು 816.
ಇದೇನಾಗುತ್ತೆ, ಈ ಕಡೆ ಹೋಗಿ ಈ ಕಡೆ ಗುಣಾಕಾರ ಹಚ್ಚಿಬಿಡ್ತೀನಿ ನಾನು 25. ಹೌದಾ, ಇಲ್ಲಿ ಭಾಗಾಕಾರ ಇರ್ತಕ್ಕಂಥ ಇಜ್ಕೊಲ್ಟು ಈ ಕಡೆ ಹೋದಾಗ ಗುಣಾಕಾರ ಆಗುತ್ತೆ. ಎಸ್ 3 ಇಂಟಲ್ಲ, P × 3. ಇಲ್ಲಿ 3 ಮೆಗ್ಗಲ್ಲಿ 25 ಹೋಗಲ್ಲ, 3 ಮೆಗ್ಗಲ್ಲಿ 816 ಹೋಗುತ್ತೆ ನೋಡ್ರಿ. 8 6 14 ಒಂದು 15 ಐತೆ, 3 ಮೆಗ್ಗಲ್ಲಿ 15 ಅಂದ್ರೆ ಹೋಗುತ್ತೆ, 3 1 3, 3 2 6, 2 ಉಳಿತೆ 21 ಆಗುತ್ತೆ, 3 7 21, 3 2 6 ಮುಗಿದ ಹೋಯ್ತು. ಹೌದಾ, ಪ್ರಿನ್ಸಿಪಲ್ ಈಕ್ವಲ್ ಟು 25 2 50 ಕೈಲ ಬಂತು 5, 25 7 175, 175 ಒಂದು 5, 180 ಕೈಲ ಬಂತು 18, 25 2 50 ಇದು ಒಂದಾಯ್ತು 68, 6800 ರೂಪಾಯಿ ಏನಾಯ್ತು, ಪ್ರಿನ್ಸಿಪಲ್ ಅಮೌಂಟ್ ಆಯ್ತು 6800. ಇಲ್ಲಿ ಏನದ 6300 ಪ್ಲಸ್ ಎಕ್ಸ್ ಅದ. ಹೌದಾ, ಇಜ್ಕೊಲ್ ಟೆಸ್ಟ್ ಅದ 6300 ಪ್ಲಸ್ ಎಕ್ಸ್ ಇಜ್ಕೊಲ್ ಟೆಸ್ಟ್ ಅದ 6800 ಆಗಿದೆ. ಹಾಗಾದ್ರೆ 6300ಕ್ಕೆ ಎಷ್ಟು ಸೇರಿಸಿದ್ರೆ 6800 ಆಗುತ್ತೆ, 500 ಸೇರಿಸಿದ್ರೆ 6300 ಪ್ಲಸ್ 500 ಇಜ್ಕೊಲ್ ಟು 6800 ಆಗುತ್ತೆ. ಹಾಗಾದ್ರೆ ಅವನು ಸೇರಿಸಿರ್ತಕ್ಕಂಥ ಅಮೌಂಟ್ ಎಷ್ಟು, 500 ರೂಪಾಯಿ ನಮಗೆ ಸಿಂಪಲ್ ಆಗಿ ಸಿಕ್ಕೋಗ್ಬಿಡ್ತು. ಎಷ್ಟು ಈಸಿ ಇದೆ ನೋಡ್ರಿ. ಆಯ್ಕೆಯಲ್ಲಿ ಇದೆನಾ 500 ಅಂತೇಳಿ, ಆಯ್ಕೆಯಲ್ಲಿ ಇದೆ 500. ಹೌದಾ, ದ ರೈಟ್ ಆನ್ಸರ್. ಅವನು ಸೇರಿಸಿರ್ತಕ್ಕಂಥ ಅಮೌಂಟ್ ಎಷ್ಟು, 500. ಆ 500ಕ್ಕೆ 618 ರೂಪಾಯಿ ಲಾಭ ಆಗುತ್ತೆ ನೋಡ್ರಿ ಅವನಿಗೆ. ಇದು ಇಂಪಾರ್ಟೆಂಟ್ ನಮಗೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. 1000 ರೂಪಾಯಿ ಮೊತ್ತವು ಒಂದು ನಿರ್ದಿಷ್ಟ ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ 1200 ಆಗುತ್ತದೆ. ಅದೇ ಬಡ್ಡಿ ದರವನ್ನು ವಾರ್ಷಿಕ ಶೇಕಡ 4 ಹೆಚ್ಚಿಸಿದರೆ 1000 ರೂಪಾಯಿ ಮೊತ್ತ 3 ವರ್ಷಗಳ ನಂತರ ಎಷ್ಟಾಗುತ್ತೆ? ಇದಕ್ಕೆಲ್ಲ ಟ್ರಿಕ್ಸ್ ಇದಾವೆ, ಆದರೂ ಕೂಡ ಈಸಿಯಾಗಿ ಹೇಳ್ತಾ ಹೋಗ್ತೀನಿ. ಟ್ರಿಕ್ಸ್ ಹೇಳಲ್ಲ, ಈಸಿಯಾಗಿ ಹೇಳ್ತಾ ಹೋಗ್ತೀನಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? ಪ್ರಿನ್ಸಿಪಲ್ ಅಮೌಂಟು 1000 ರೂಪಾಯಿ ಇದೆ. 1000 ರೂಪಾಯಿ ತಕ್ಕಂಥದ್ದು ಎಷ್ಟಾಗಿದೆ ಅಂತ, ಅಮೌಂಟ್ ಎಷ್ಟಾಗಿದೆ ಅಂತೆ, 1200 ರೂಪಾಯಿ ಆಗಿದೆ. ಎಷ್ಟಾಗಿದೆ? 1200 ರೂಪಾಯಿ ಆಗಿದೆ. ಹಾಗಾದ್ರೆ ಇದರಲ್ಲಿ ಇಂಟ್ರೆಸ್ಟ್ ಎಷ್ಟು ಬಂತು? 1000 ರೂಪಾಯಿ 1200 ಆಗಿದೆ ಅಂದರೆ 200 ರೂಪಾಯಿ ಇಂಟ್ರೆಸ್ಟ್ ಬಂತು. ಹೌದಾ, ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. ನೋಡ್ರಿ, ಇಲ್ಲಿ ಟೈಮ್ ಆಯಿತು, ಇಂಟ್ರೆಸ್ಟ್ ಆಯಿತು, ಪ್ರಿನ್ಸಿಪಲ್ ಆಯಿತು. ರೇಟ್ ಆಫ್ ಇಂಟ್ರೆಸ್ಟ್ ಕಂಡಿದ್ದು ತುಂಬ ಈಜಿ ತಾನೆ. ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಕಂಡಿರ್ತಕ್ಕಂಥ ಸೂತ್ರ ಏನು? PTR ಡಿವೈಡೆಡ್ ಬೈ 100. P ಎಷ್ಟಿದೆ ಇಲ್ಲಿ? 1000 ಇದೆ. ಟೈಮ್ ಎಷ್ಟು ವರ್ಷ? 2 ವರ್ಷ. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಕಂಡುಹಿಡ್ತಾ ಇದ್ದೀವಿ, ಡಿವೈಡೆಡ್ ಬೈ 100. 2 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗಿದೆ? 200 ರೂಪಾಯಿ ಆಗಿದೆ. 200 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್. PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಈಗ ನೋಡ್ರಿ, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇದು ಒಂದು 0 ಕ್ಯಾನ್ಸಲ್, ಇದು ಒಂದು 0 ಕ್ಯಾನ್ಸಲ್, 2 1 2 10. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಂತು? ಈಗ 10% ರೇಟ್ ಆಫ್ ಇಂಟ್ರೆಸ್ಟ್ ಬಂತು. ಹೌದಾ, 10% ಏನಾಯ್ತು? ರೇಟ್ ಆಫ್ ಇಂಟ್ರೆಸ್ಟ್ ಬಂತು. ಈಗ ಮುಂದೆ ಏನಂತ ಹೇಳಿದ್ರೆ ಅವರು, ಇದಕ್ಕೆ ಶೇಕಡ 4ರಷ್ಟು ಹೆಚ್ಚಿಸಿದ್ರೆ, ನೋಡ್ರಿ ಶೇಕಡ 4ರಷ್ಟು ಹೆಚ್ಚಿಸಿದ್ರೆ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಮೊದಲು 10% ಅದ, ಈಗ 4% ಹೆಚ್ಚಿಸಿದ್ದಾರೆ. ಎಷ್ಟಾಯ್ತು? ಈಗ 14% ಆಯಿತು. ನೋಡ್ರಿ, ಈಗ 14% ಆಯಿತು. ಈ 14% ಅಮೌಂಟನ್ನು ಅದೇ 3 ವರ್ಷಕ್ಕೆ 3 ಇಯರ್ಸ್ಗೆ ಅದೇ 1000 ರೂಪಾಯಿಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೇಮ್ PTR ಡಿವೈಡೆಡ್ ಬೈ 100. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 1000 ಇಂಟು ಟೈಮ್ ಎಷ್ಟು? 3 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಯಿತು? 14% ಆಯಿತು, ಡಿವೈಡೆಡ್ ಬೈ 100. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 14 3 42, 42 ಹತ್ತಲೆ 420 ರೂಪಾಯಿ ಏನಾಯ್ತು? ಇದು ಸಿಂಪಲ್ ಇಂಟ್ರೆಸ್ಟ್ ಆಯಿತು. ವಾಪಸ್ ಕೊಡಬೇಕಾಗಿದ್ದು ಇಲ್ಲಿ ಹೆಂಗೆ ನೋಡು, 1200 ರೂಪಾಯಿ ಆಗಿದ್ರಲ್ಲಿ ಏನದ ಮೊತ್ತ ತಾನೇ ಇದು. 1000ಕ್ಕೆ 1200 ಆಗಿದ್ದಾನೆ. ಹಾಗಾದ್ರೆ ಇಲ್ಲಿ 1000ಕ್ಕೆ 14ರಷ್ಟು ಇಂಟ್ರೆಸ್ಟ್ ಅಲ್ಲಿ 3 ವರ್ಷಕ್ಕೆ ಎಷ್ಟಾಗುತ್ತೆ? 400 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ, ಪ್ಲಸ್ 1000 ರೂಪಾಯಿ ಅಸಲಾಗುತ್ತೆ. ಹಾಗಾದ್ರೆ 1420 ರೂಪಾಯಿ, 1420 ರೂಪಾಯಿ ಏನಾಗುತ್ತೆ? ಇಲ್ಲಿ ಮೊತ್ತ ಆಗುತ್ತೆ. ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನಾವು. ಇಲ್ಲಿ ಅಮೌಂಟ್ ಏನಾಗುತ್ತೆ? 1420 ರೂಪಾಯಿ ಮೊತ್ತ ಆಗುತ್ತೆ. ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಆಯ್ಕೆಯಲ್ಲಿ 1420. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ತುಂಬ ಸಿಂಪಲ್ ಇದೆ. ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 8. ಸರಳ ಬಡ್ಡಿ ದರದಲ್ಲಿ ಸಾಲವಾಗಿ ನೀಡಲಾದ ಒಂದು ಮೊತ್ತವು 2 ವರ್ಷಗಳ ನಂತರ 880 ಆಗುತ್ತದೆ ಮತ್ತು 3 ವರ್ಷಗಳ ನಂತರ 920 ಆಗುತ್ತದೆ. ಹಾಗಾದರೆ ಮೂಲಧನ ಎಷ್ಟು? ನೋಡ್ರಿ, ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದೆ. 3 ವರ್ಷಕ್ಕೆ ಎಷ್ಟಾಗುತ್ತಂತೆ? 920 ರೂಪಾಯಿ ಆಗುತ್ತಂತೆ. 3 ವರ್ಷಕ್ಕೆ 920.
2 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿದರೆ 880 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಪ್ರಿನ್ಸಿಪಲ್ ಎಷ್ಟಿದೆ ಅಂತ ಕ್ವಶನ್ ಕೇಳಿದರೆ, ಇಲ್ಲಿ ನೋಡ್ರಿ, ಸರಳ ಬಡ್ಡಿ ಯಾವಾಗಲೂ ಪ್ರತಿ ವರ್ಷ ಇಂಟ್ರೆಸ್ಟ್ ಹೆಚ್ಚಾಗ್ತಾ ಹೋಗ್ತದೆ, ಅಂದ್ರೆ ಇಂಟ್ರೆಸ್ಟ್ ಸೇರ್ತಾ ಹೋಗುತ್ತೆ, ಪ್ರತಿ ವರ್ಷ ಇಂಟ್ರೆಸ್ಟ್ ಸೇರ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ 2 ವರ್ಷದದ್ದು 3 ವರ್ಷ ಆಗಿದೆ ಅಂದ್ರೆ ಈ ಅಮೌಂಟ್ ಅಲ್ಲಿ ಈ ಅಮೌಂಟ್ ಏನಾಗಿದೆ, ಪ್ಲಸ್ ಇಂಟ್ರೆಸ್ಟ್ ಮಾತ್ರ ಸೇರಿಕೆ ಆಗಿದೆ 1 ವರ್ಷದ್ದು. 2 ವರ್ಷದ 3 ವರ್ಷಕ್ಕೆ ಎಷ್ಟಾಯ್ತು, 1 ವರ್ಷ ತಾನೆ. ಹಾಗಾದ್ರೆ 1 ವರ್ಷದ ಇಂಟ್ರೆಸ್ಟ್ ಸೇರಿದೆ ಇದರಲ್ಲಿ, 1 ವರ್ಷದ್ದು ಸಿಂಪಲ್ ಇಂಟ್ರೆಸ್ಟ್ ಇದೆ. ಹಾಗಾದ್ರೆ 1 ವರ್ಷದ ಎಷ್ಟೈತೆ ನೋಡ್ರಿ, 920ರಲ್ಲಿ 880 40 ರೂಪಾಯಿ ಏನಿದೆ ಇದು ಸಿಂಪಲ್ ಇಂಟ್ರೆಸ್ಟು. ಎಷ್ಟು ವರ್ಷದ್ದು, 1 ವರ್ಷದ್ದು. 1 ವರ್ಷದ ಎಷ್ಟಾಯ್ತು, 40 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಇದೆ. ಹೌದು ತಾನೆ? ಇಲ್ಲಿ ನೋಡಿ ಕ್ಲಿಯರ್ ಆಗಿ ಗೊತ್ತಾಯ್ತು. 2 ವರ್ಷದ್ದು ಮತ್ತು 3 ವರ್ಷದ್ದು ಕೊಟ್ಟಾಗ 1 ವರ್ಷ ಡಿಫ್ರೆನ್ಸ್ ಇದೆ. 1 ವರ್ಷ ಡಿಫ್ರೆನ್ಸ್ ಮೇಲೆ ಇಲ್ಲಿ ಏನಿರುತ್ತೆ, 1 ವರ್ಷದ ಇಂಟ್ರೆಸ್ಟ್ ಮಾತ್ರ ಸೇರಿರುತ್ತೆ ಇದರಲ್ಲಿ. ಹಾಗಾದ್ರೆ 1 ವರ್ಷಕ್ಕೆ ಇಂಟ್ರೆಸ್ಟ್ 40 ರೂಪಾಯಿ ಆದ್ರೆ ಇಲ್ಲಿ 2 ವರ್ಷಕ್ಕೆ ಎಷ್ಟದ ಅಮೌಂಟು, 880 ಅದ. ಹಾಗಾದ್ರೆ 2 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, 80 ರೂಪಾಯಿ ಆಗುತ್ತೆ. ಹೌದು ತಾನೆ? 2 ವರ್ಷಕ್ಕೆ ಈ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ, 80 ರೂಪಾಯಿ ಆಗುತ್ತೆ. ಇಲ್ಲಿ 2 ವರ್ಷಕ್ಕೆ 880 ರೂಪಾಯಿ ಅಮೌಂಟ್ ಇದೆ. ಇದರಲ್ಲಿ ಇದೇನಿದೆ, ಅಮೌಂಟ್ ಇದೆ. 880 ರೂಪಾಯಿದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥ 800 ರೂಪಾಯಿ ಏನಿರುತ್ತೆ, ಇದು ಅಸಲು ಪ್ರಿನ್ಸಿಪಲ್ ಇರುತ್ತೆ. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನಾವು. ಇಲ್ಲ ಸರ್ ನಾನು ಇಲ್ಲಿ ಮಾಡ್ತೀನಿ ಅಂತಂದ್ರೆ 1 ವರ್ಷಕ್ಕೆ 80, 1 ವರ್ಷಕ್ಕೆ 40 ರೂಪಾಯಿ. ಹಾಗಾದ್ರೆ 3 ವರ್ಷ ಇದ್ರೆ 3 ವರ್ಷಕ್ಕೆ ಎಷ್ಟಾಗುತ್ತೆ, 4 3 12 120 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಇಲ್ಲಿ 900 ರೂಪಾಯಿ ಅದ, 920 ಅದ. 920ರಲ್ಲಿ 120 ತೆಗೆದ್ರೆ 800 ರೂಪಾಯಿ ಬಂತ. ಅದೇ ಅಸಲು ಇರುತ್ತೆ. ಅಸಲು ಯಾವಾಗಲೂ ಸರಳ ಬಡ್ಡಿಯಲ್ಲಿ ಸೇಮ್ ಒಂದೇ ರೀತಿಯಾಗಿರುತ್ತೆ. ಪ್ರತಿ ವರ್ಷ ಸಿಂಪಲ್ ಇಂಟ್ರೆಸ್ಟ್ ಅದಕ್ಕೆ ಸೇರ್ತಾ ಹೋಗ್ತಾ ಇರುತ್ತೆ. ಹೌದಾ? ಇಲ್ಲಿ 40 ರೂಪಾಯಿ ಸೇರ್ತಾ ಹೋಗ್ತಾರೆ ನೋಡ್ರಿ. 1 ವರ್ಷಕ್ಕೆ 40 ರೂಪಾಯಿ, 2 ವರ್ಷಕ್ಕೆ 40 ರೂಪಾಯಿ, ಮತ್ತೆ 80 ರೂಪಾಯಿ ಆಯ್ತು. 3 ವರ್ಷಕ್ಕೆ ಮತ್ತೆ 40 ರೂಪಾಯಿ, 120 ರೂಪಾಯಿ ಆಯ್ತು. ಅವಾಗ ಏನಾಗುತ್ತೆ, ಇದು 920 ರೂಪಾಯಿ ಆಗಿರುತ್ತೆ. ಕ್ಲಿಯರ್ ಆಯ್ತು? ಎಸ್. ಕ್ವಶನ್ ನಂಬರ್ 9. ಒಂದು ಹಣದ ಮೊತ್ತವು ಸರಳ ಬಡ್ಡಿ ದರದಲ್ಲಿ 2 ವರ್ಷಗಳ ನಂತರ 8,400 ಆಗುತ್ತದೆ. ಅದೇ ಬಡ್ಡಿ ದರದಲ್ಲಿ 8 ವರ್ಷಗಳ ನಂತರ 12,600 ಆಗುತ್ತದೆ. ಹಾಗಾದ್ರೆ ವಾರ್ಷಿಕ ಸರಳ ಬಡ್ಡಿ ದರ ಎಷ್ಟು? ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ದಾರೆ. ಎಸ್ ಕೇಳಿ. ಇಲ್ಲಿ ನೋಡ್ರಿ, 8 ವರ್ಷಗಳಲ್ಲಿ ಇದು ಟೈಮ್. 8 ವರ್ಷಗಳಲ್ಲಿ ಎಷ್ಟಾಗುತ್ತಂತೆ ಟೈಮು, 8 ವರ್ಷ ಕೊಡಿ. 8 ವರ್ಷಗಳಲ್ಲಿ ಎಷ್ಟಾಗುತ್ತಂತೆ 12,600. 12,600 ಇದೇನಿದು ಅಮೌಂಟು. ಹೌದಾ? ಇದರಲ್ಲಿ ಅಸಲು ಮತ್ತು ಬಡ್ಡಿ ಅದ. ಇದೇನು, ಇದು ಟೈಮು. 8 ವರ್ಷದಲ್ಲಿ 12,600 ಆಗುತ್ತೆ. 2 ವರ್ಷಗಳಲ್ಲಿ ಎಷ್ಟಾಗುತ್ತಂತೆ 8,400. ನೋಡ್ರಿ, 2 ವರ್ಷಗಳಲ್ಲಿ ಎಷ್ಟಾಗುತ್ತಂತೆ 8,400 ಆಗುತ್ತೆ. 8,400 ರೂಪಾಯಿ ಆಗುತ್ತೆ. ಇದರಲ್ಲಿ ಬಡ್ಡಿ ಸೇರಿದೆ. ಹೌದಾ? ಹೆಚ್ಚಿಗೆ ಬಡ್ಡಿ ಇದೆ. ಎಷ್ಟು ವರ್ಷದ ಹೆಚ್ಚಿಗೆ ಬಡ್ಡಿ ಇದೆ? ಇಲ್ಲಿ ನೋಡ್ರಿ, 2 ವರ್ಷದಿಂದ 8 ವರ್ಷ. ಹಾಗಾದ್ರೆ 6 ವರ್ಷದ ಬಡ್ಡಿ ಹೆಚ್ಚಿಗಿದೆ ಇದರಲ್ಲಿ. ಇದಕ್ಕೆ 6 ವರ್ಷದ ಬಡ್ಡಿ ಹೆಚ್ಚಿಗಿದೆ. ಹಾಗಾದ್ರೆ ಎಷ್ಟು ಹೆಚ್ಚಿಗಿದೆ ನೋಡ್ರಿ, ಮೈನಸ್ ಮಾಡಿಬಿಡ್ರಿ. 2 0, 6ರಲ್ಲಿ 4 ಹೋದ್ರೆ 2, 12ರಲ್ಲಿ 4 ಹೋದ್ರೆ 8 ಹೋದ್ರೆ 4, 4,200 ರೂಪಾಯಿ ಇದೆ ಬಡ್ಡಿ ಇದೆ. ಎಷ್ಟು ವರ್ಷದ್ದು? 6 ವರ್ಷದ ಬಡ್ಡಿ ಇದೆ. 6 ವರ್ಷಕ್ಕೆ 4,200 ಆದ್ರೆ 1 ವರ್ಷಕ್ಕೆ ಎಷ್ಟಾಗುತ್ತೆ? ಹೌದಾ? ನೋಡ್ರಿ, 6 ವರ್ಷಕ್ಕೆ ಇಲ್ಲಿದಿಲ್ಲ 4,200 ಡಿವೈಡೆಡ್ ಬೈ 6 ಇಸ್ ಈಕ್ವಲ್ ಟು 6 1 6, 6 7 42 0. 1 ವರ್ಷಕ್ಕೆ ಎಷ್ಟಿದೆ? 700 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಇದೆ 1 ವರ್ಷಕ್ಕಿದು. 1 ವರ್ಷಕ್ಕೆ ಎಷ್ಟಿದೆ? 700 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಸಿಕ್ಬಿಟ್ರೆ ಮುಗಿದೋಯ್ತು. ಇಲ್ಲಿ ನೋಡ್ರಿ, ನಮ್ಮ ನಿಯರ್ ಯಾವುದಾದ್ರೆ 2 ವರ್ಷ ಇದೆ ತಾನೆ. ಹಾಗಾದ್ರೆ 2 ವರ್ಷಕ್ಕೆ ಎಷ್ಟಾಗುತ್ತೆ? 700 ಇಂಟು 2 ಇಸ್ ಈಕ್ವಲ್ ಟು 1,400 ರೂಪಾಯಿ ಏನಿದೆ 2 ವರ್ಷದ ಇಂಟ್ರೆಸ್ಟ್ ಇದು. 2 ವರ್ಷದ ಇಂಟ್ರೆಸ್ಟ್. ಹಾಗಾದ್ರೆ 2 ವರ್ಷದ ಅಮೌಂಟ್ ಇದೆ ಇಲ್ಲಿ 8,400. 2 ವರ್ಷದ ಅಮೌಂಟ್ ಇದು. ಅದರಲ್ಲಿ 1,400 ಮೈನಸ್ ಮಾಡಿದರೆ ನಮಗೇನು ಸಿಗುತ್ತೆ? ಪ್ರಿನ್ಸಿಪಲ್ ಸಿಗುತ್ತೆ. 8,400ರಲ್ಲಿ 1,400 ಹೋದ್ರೆ 7,000 ರೂಪಾಯಿ ಏನಾಗುತ್ತೆ? ಇದು ಪ್ರಿನ್ಸಿಪಲ್ ಅಮೌಂಟು. ನೋಡ್ರಿ ಎಷ್ಟು ಈಜಿಯಾಗಿ ಸಿಕ್ತೆ ನಮಗೆ. ಪ್ರಿನ್ಸಿಪಲ್ ಎಷ್ಟಾಯ್ತು ಈಗಲೇ? 7,000 ರೂಪಾಯಿ ಆಯಿತು. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ 1,400 ಇಂಟ್ರೆಸ್ಟ್ ಆಗುತ್ತೆ. 8,400 ರೂಪಾಯಿ ಅಮೌಂಟ್ ಆಗುತ್ತೆ. ಕ್ವಶನ್ ಇದನ್ನ ಕೇಳಿಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಬೇಕಾದ್ರೆ ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಅದ, ಟೈಮ್ 2 ವರ್ಷ ಅದ, ಇಂಟ್ರೆಸ್ಟ್ ಅದ. ನಾವು ಈಸಿಯಾಗಿ ಕಂಡು ಹಿಡ್ಕೊಳ್ಬೋದಲ್ಲ. PTR ಇವು 3 ಬಿಟ್ರೆ ಸಾಕು, ಈಸಿಯಾಗಿ ಕಂಡು ಹಿಡ್ಕೊಬೋದು. ಮತ್ತು ಇಂಟ್ರೆಸ್ಟು. ಎಸ್, ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟದ? 7,000 ಅದ. ಹೌದಾ? 7,000 ಇಂಟು 2 ವರ್ಷ ತೆಗೆದುಕೊಳ್ತೇನೆ ನಾನು. 2 ವರ್ಷ
ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಡಿವೈಡೆಡ್ ಬೈ 100. ಹಾಗಾದರೆ 2 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 2 ವರ್ಷಕ್ಕೆ 1400 ರೂಪಾಯಿ ಆಗುತ್ತಾನೆ. ಎಸ್, 1400 ರೂಪಾಯಿ ನೋಡ್ರಿ. PTR ಡಿವೈಡೆಡ್ ಬೈ 100 2 ವರ್ಷಕ್ಕೆ 1400 ರೂಪಾಯಿ ಆಗುತ್ತೆ. ಎಸ್, ಈಗ ನೋಡ್ರಿ, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 2 ಒಂದಲ್ಲಿ 2, 2 7 14, 2 0 ಮುಗೀತಾ? ಎಸ್, ಈ 0 ಈ 0, 7 ಒಂದಲೆ 7 10. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 10% ಈಸ್ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನಾವು. ನೀವು ಇವುಗಳನ್ನು ಸಿಂಪಲ್ ಆಗಿ ಮಾಡ್ತಾ ಹೋಗ್ಬೇಕು. ಸಿಂಪಲ್ ಇಂಟ್ರೆಸ್ಟ್ ಅನ್ನ ತುಂಬಾ ಈಸಿಯಾಗಿ ಅರ್ಥ ಆಗ್ತವೆ. ನೀವೇನಾದ್ರೂ ಟ್ರಿಕ್ಸ್ ಹುಡ್ತಾವು ಬೇರೆ ತರ ಮಾಡ್ತಾ ಹೋದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಸಲ ನಾನು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗ್ತಾ ಇರ್ತೀನಿ. ಕ್ಲಿಯರ್ ಆಯ್ತಾ? ಎಸ್, ಮುಂದಿನ ಕ್ವಶನ್, ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. 2600 ರೂಪಾಯಿ ಮೊತ್ತವು ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ 4 ವರ್ಷಗಳ ನಂತರ 3750 ರೂಪಾಯಿ ಆಗುತ್ತದೆ. ಅದೇ ಬಡ್ಡಿ ದರವನ್ನು ವಾರ್ಷಿಕ 1% ಹೆಚ್ಚಿಸಿದರೆ 4 ವರ್ಷಗಳ ನಂತರ ಮೊತ್ತ ಎಷ್ಟಾಗುತ್ತೆ? ನೋಡ್ರಿ, ಇಲ್ಲಿ ನೋಡಿ, ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಇದನ್ನು ಕೂಡ 2600 ರೂಪಾಯಿ ಅಮೌಂಟ್ ಇದೆ, ಪ್ರಿನ್ಸಿಪಲ್ ಇದೆ, ಅಸಲಿದೆ 2600. ಇದನ್ನೇನು ಮಾಡ್ತಾನೆ, 4 ವರ್ಷಗಳವರೆಗೆ ಯಾವುದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾ ಹೋಗ್ತಾನೆ. ಯಾವುದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಕೊಡ್ತಾನೆ. ಎಷ್ಟಾಗುತ್ತಂತೆ? ಅಮೌಂಟ್ ಎಷ್ಟಾಗುತ್ತಂತೆ? 3750 ರೂಪಾಯಿ ಆಗುತ್ತೆ. ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೆ. ಅದೇ 4 ವರ್ಷಕ್ಕೆ ಈ ರೇಟ್ ಆಫ್ ಇಂಟ್ರೆಸ್ಟ್ ಇದೆಯಲ್ಲ, ಈ ರೇಟ್ ಆಫ್ ಇಂಟ್ರೆಸ್ಟ್ಗೆ +1% ಹೆಚ್ಚಿಗೆ ಮಾಡ್ತಾನೆ. ಹಾಗಾದ್ರೆ ಇಲ್ಲಿ ಅಮೌಂಟ್ ಎಷ್ಟಾಗುತ್ತಂತೆ ಕ್ವಶನ್ ಕೇಳಿದ್ದಾರೆ. ಎಷ್ಟಾಗುತ್ತೆ ಹೌದಾನೆ? ಅದನ್ನ ಕೇಳುತ್ತಾನೆ ಕ್ವಶನ್. ಎಸ್, 4 ವರ್ಷಗಳ ನಂತರ ಮೊತ್ತ ಎಷ್ಟಾಗುತ್ತೆ? ಎಸ್, ಕೇಳಿ. ತುಂಬಾ ಸಿಂಪಲ್ ಮಾಡ್ಬೋದು ನಾವೀಗಲೇ. ಇಲ್ಲಿ ನೋಡ್ರಿ, ಮೊದಲ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿತ್ತು ಗೊತ್ತಿಲ್ಲ, ಅದನ್ನು ಕಂಡುಹಿಡಿತಕ್ಕಂಥ ಅವಶ್ಯಕತೆನೂ ಕೂಡ ಇಲ್ಲ ಇಲ್ಲಿ. ಯಾಕಂತ ಕೇಳಿ, ಇಲ್ಲಿ 4 ವರ್ಷ ಇದೆ, ಇಲ್ಲಿ 4 ವರ್ಷ ಇದೆ. ಇಲ್ಲಿ ಯಾವುದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ 3750 ಅದ, ಇಲ್ಲಿ +1% ಜಾಸ್ತಿ ಆಗ್ಯದ. ಯಾವುದಕ್ಕೆ? ಮೊದಲಿರ್ತಕ್ಕಂಥ ಇಂಟ್ರೆಸ್ಟ್ಗೆ +1% ಅದ. ಮೊದಲಿರ್ತಕ್ಕಂಥ ಇಂಟ್ರೆಸ್ಟ್ ಎಷ್ಟು ಸಿಕ್ಕಿದೆ? 3750 ರೂಪಾಯಿ ಸಿಕ್ಕಿದೆ. +1% ಮಾತ್ರ ಎಡಿಷನಲ್ ಆಗಿ ಸೇರಿಕೊಳ್ಳುತ್ತೆ. ಹಾಗಾದ್ರೆ 2600ಕ್ಕೆ 4 ವರ್ಷಕ್ಕೆ 1% ಎಷ್ಟಾಗುತ್ತೆ? ನೋಡ್ರಿ, 2600 ರೂಪಾಯಿಗೆ ಇಂಟು ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೆ 1% ರೇಟ್ ಆಫ್ ಇಂಟ್ರೆಸ್ಟ್ಗೆ ಎಷ್ಟಾಗುತ್ತೆ? ನಾವು ಸಿಂಪಲ್ ಇಂಟ್ರೆಸ್ಟ್ ನೋಡ್ಕೊಳ್ಬೇಕು. ಈಗ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 26 4 52, 104 ರೂಪಾಯಿ ಏನಾಗುತ್ತೆ? ಎಡಿಷನಲ್ ಆಗಿ ಸೇರ್ಕೊಳ್ತಿದ್ದು 1%. ನೋಡ್ರಿ, 1% ಅಮೌಂಟ್ ಎಷ್ಟಾಗುತ್ತೆ? 104 ರೂಪಾಯಿ ಆಯಿತು. ನೋಡ್ರಿ, ಮುಗಿದ ಹೋಯ್ತು. ಇವೆರಡು ಕೂಡಿಸ್ಬಿಟ್ರೆ ಆಗೋಯ್ತು. ಎಷ್ಟಾಗುತ್ತೆ ನೋಡ್ರಿ? 3750 ಪ್ಲಸ್ 104 3854 ರೂಪಾಯಿ ಏನಾಗುತ್ತೆ? ಈ ಒಂದು ಎಡಿಷನಲ್ 1% ಆದಾಗ ಇಷ್ಟು ಅಮೌಂಟ್ ಹೆಚ್ಚಾಗುತ್ತೆ, ಹೆಚ್ಚಿಗೆ ಆಗುತ್ತೆ. 1% ಅಂದ್ರೆ ಎಷ್ಟಾಗುತ್ತೆ? 104 ರೂಪಾಯಿ ಹೆಚ್ಚಾಗುತ್ತೆ. ಕರೆಕ್ಟ್ ಆನ್ಸರ್ ಇದೆನಾ? ಎಸ್, 3854 ರೂಪಾಯಿ ಇಸ್ ರೈಟ್ ಆನ್ಸರ್. ಆ ಮೊತ್ತ ಎಷ್ಟಾಗುತ್ತೆ? 3854. ಎಷ್ಟು ಸಿಂಪಲ್ ಆಗಿ ನಾವು ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಇಲ್ಲಿ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿತಕ್ಕಂಥ ಅವಶ್ಯಕತೆನೇ ಇಲ್ಲ. ನೋಡ್ರಿ, ಎಷ್ಟು ಸಿಂಪಲ್ ಆಗಿದೆ. 2600 ರೂಪಾಯಿನ 4 ವರ್ಷಕ್ಕೆ 3750 ಆದರೆ, ಅದೇ 2700 ರೂಪಾಯಿನ 4 ವರ್ಷಕ್ಕೆ 1% ಹೆಚ್ಚಿಗೆ ಕೊಟ್ಟರೆ ನಾವು ಮೊತ್ತ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಹೌದು ತಾನೆ? ಎಸ್, 2600 ರೂಪಾಯಿ ಇದೆ. ಯಾವುದೋ ಇಂಟ್ರೆಸ್ಟ್ ಅಲ್ಲಿ 3750 ಅಂದಮೇಲೆ ಅದೇ ರೇಟ್ ಆಫ್ ಇಂಟ್ರೆಸ್ಟ್ಗೆ 3700 ಆಗುತ್ತೆ. 1%ಗೆ ಎಕ್ಸ್ಟ್ರಾ ಕೊಟ್ಟಿದ್ರಲ್ಲ, ಅದಕ್ಕೆ ಎಷ್ಟಾಗುತ್ತೆ ನೋಡ್ಕೊಂಡ್ಬಿಟ್ರೆ ಸಾಕು ನಾವು. ಆ 1%ಗೆ 2600ಕ್ಕೆ 4 ವರ್ಷಕ್ಕೆ ಎಷ್ಟಾಗುತ್ತೆ? 4 ವರ್ಷಕ್ಕೆ ಎಷ್ಟಾಗುತ್ತೆ? 104 ರೂಪಾಯಿ ಆಗುತ್ತೆ. ಹಾಗಾದ್ರೆ ಎಡಿಷನಲ್ ಆಗಿ ಸೇರ್ಕೊಳ್ತಕ್ಕಂಥದ್ದು ಈ 104 ರೂಪಾಯಿ ಮಾತ್ರ. ಹಾಗಾದ್ರೆ 3750, ಇದೊಂದು 104, 3854 ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ಎಕ್ಸಾಮಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾ ಇರ್ಬೋದು. ಹೌದಾ? ಎಸ್, ನೆಕ್ಸ್ಟ್ ಪಾರ್ಟ್ 3ಯಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೈಪ್ಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಒಂದು ತರಗತಿಯನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯನ್ನು ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿಗೆ ಧನ್ಯವಾದ ಹೇಳಬೇಕಾಗಿತ್ತಂದ್ರೆ, ನಿಮ್ಮ ಸ್ನೇಹಿತರು ಯಾರಾದರೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ತುಂಬ ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿವರೆಗೂ KA ದವರು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬಂದಿದ್ದಾರೆ.
ಹೌದಾ? ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕೇವಲ ನೋಡುವುದರಿಂದ ಮಾತ್ರ ಸಾಧ್ಯನೇ ಇಲ್ಲ ನೀವು ಮಾಡೋದು. ಪ್ರಾಕ್ಟೀಸ್ ಡೈಲಿ 2 ತಾಸು, ಮಿನಿಮಮ್ 2 ತಾಸು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಈಸಿ ಆಗ್ತಾವೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.